ಓಂ ಸಹನಾವವತು ಸಹನೌ ಭುನಕ್ತು ಸಹ ವೀರ್ಯಂ ಕರವಾವಹೈ ತೇಜಸ್ವಿನಾವಧೀತಮಸ್ತು ಮಾ ವಿದ್ವಿಷಾವಹೈ. ಓಂ ಶಾಂತಿ ಶಾಂತಿ ಶಾಂತಿ. ಶ್ರೀಕೃಷ್ಣ ಸರ್ವೂ ನಿನ್ನ ಸೇವೆಯಾಗಲಿ ಸ್ವಾಮಿ. ಎಲ್ಲ ಆಧ್ಯಾತ್ಮ ಬಂಧುಗಳಿಗೂ ನಮಸ್ಕಾರ ಮತ್ತು ಜ್ಞಾನದರ್ಶನಂ ವೇದಿಕೆಗೆ ಸ್ವಾಗತ. ಧ್ವನಿ ಗುರುದೇವದಾಗಿರಲಿ, ವಿಚಾರ ಪರಮಾತ್ಮನದಾಗಿರಲಿ, ಹಾಗೂ ಇದು ನನ್ನದಲ್ಲದ ಕರ್ಮವಾಗಲಿ. ಶ್ರೀಮದ್ ಭಾಗವತ ಮಹಾಪುರಾಣ 11ನೇ ಸ್ಕಂದ. ಮೊದಲಿಗೆ ಮಂಗಳಾಚರಣೆ. ಜನ್ಮಾದ್ಯಸ್ಯ ಯತೋನ್ಮಯಾದಿತರತಃ ಚಾರ್ತೇಷ್ವವಿಘ್ನಸ್ವರಾಟ್ ತೇನೇ ಬ್ರಹ್ಮಹೃದಾಯ ಆದಿಕವಯೇ ಮುಹ್ಯಂತಿ ಯತ್ಸೂರಯಃ ತೇಜೋ ವಾರಿಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ದಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ನಾರಾಯಣಂ ನಮಸ್ಕೃತ್ಯಂ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್ ತತೋ ಜಯಮುದೀರಯೇತ್. ದ ಮೈಂಡ್ ಈಸ್ ಟು ಬಿ ಟ್ರೈನ್ಡ್. ಇದು ಬಹಳ ಮುಖ್ಯವಾಗಿ ಪರಮಾತ್ಮ ಶ್ರೀಕೃಷ್ಣ ಉದ್ಧವನಿಗೆ ಕೊಡ್ತಾ ಇರುವಂತಹ ಸಂದೇಶದಲ್ಲಿ ಮನಸ್ಸಿಗೆ ಅತಿ ಮುಖ್ಯವಾಗಿ ಬೇಕಾಗಿರುವಂತಹದ್ದು ಒಂದು ಡಿಸಿಪ್ಲಿನ್, ಶಿಸ್ತು, ಒಂದು ಶಿಕ್ಷಣ ಬೇಕು. ಸೊ ಶಿಕ್ಷಣಗೊಂಡಂತಹ ಮನಸ್ಸು ಪೂರ್ಣವಾಗಿ ನಮಗೆ ವಶವಾಗತ್ತೆ. ಮನಸ್ಸು ನನಗೆ ವಶವಾಗಿದೆ ಅಂತಂದರೆ ಅದರ ಅರ್ಥ ದ ಮೈಂಡ್ ಈಸ್ ಅವೈಲಬಲ್. ಸೊ ದ ಮೈಂಡ್ ಈಸ್ ಅವೈಲಬಲ್ ಅಂತಂದರೆ ಐ ಕ್ಯಾನ್ ಯೂಸ್ ದಿ ಮೈಂಡ್. ಸೊ ಇದು ಈ ಅರ್ಥವನ್ನು ಕೊಡುತ್ತೆ. ಸೊ ಮನಸ್ಸು ಸಂಪೂರ್ಣವಾಗಿ ನನ್ನ ವಶದಲ್ಲಿದೆ ಆ್ಯಂಡ್ ಇಟ್ ಈಸ್ ಅವೈಲಬಲ್. ಹೀಗಾದಾಗ ದ ಸಾಧಕ, ದ ಡಿವೋಟಿ, ಹಿ ಬಿಕಮ್ಸ್ ಪರಮಯೋಗಿ. ಅದರಲ್ಲಿ ಅನುಮಾನವೇ ಬೇಡ ಅಂತ ಹೇಳಿ ಪರಮಾತ್ಮ ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದ್ದಾನೆ. ಆ್ಯಂಡ್ ಹಿ ಕಂಟಿನ್ಯೂಸ್. ಸಾಂಖ್ಯೇನ ಸರ್ವಭಾವಾನಾಂ ಪ್ರತಿಲೋಮಾನುಲೋಮತಃ ಭವಾಪ್ಯ ಯಾವನು ಧ್ಯಾಯೇನ್ ಮನೋ ಯಾವತ್ ಪ್ರಸೀದತಿ. ಇಲ್ಲಿ ಬಹಳ ಮುಖ್ಯವಾಗಿ ಪರಮಾತ್ಮ ಏನು ಹೇಳ್ತಾ ಇದ್ದಾನೆ ಅಂತಂದರೆ, ದ ಮೈಂಡ್ ಶುಡ್ ಬಿಕಮ್ ಸ್ಟಿಲ್ ಅಂತಂದರೆ ಯು ಶುಡ್ ಹ್ಯಾವ್ ದ ಸ್ಟಿಲ್ ಮೈಂಡ್. ಒಂದು ಸ್ಥಿರವಾದ ಮನಸ್ಸನ್ನು ನೀನು ಹೊಂದಬೇಕು ಅಂತ. ಬಟ್ ಮನಸ್ಸು ಅಂತ ನಾವು ಯಾಕೆ ಅದನ್ನು ಕರೀತೀವಿ ಅಂತಂದರೆ ಅಲ್ಲಿ ಸದಾಕಾಲ ಅಸ್ಥಿರತೆಯಿಂದ ತುಂಬಿರುತ್ತೆ. ಅದರ ಸ್ವಭಾವವೇ ಚಂಚಲ. ಸೊ ಮನಸ್ಸಿನ ಸ್ವಭಾವ ಚಂಚಲವಾಗಿರೋದ್ರಿಂದ ಮನಸ್ಸು ಒಂದು ಕೂಡಲೇ ಇಟ್ ಈಸ್ ಅಸ್ಥಿರ, ಇಟ್ ಈಸ್ ಡೆಫಿನೆಟ್. ದ ಮೈಂಡ್ ಅಂತಂದರೆ ಇಟ್ ಈಸ್ ಅಸ್ಥಿರ. ಸೊ ಇಂತಹ ಒಂದು ಮನಸ್ಸಿಗೆ, ಅಸ್ಥಿರವಾದಂತಹ ಮನಸ್ಸಿಗೆ ಯು ಹ್ಯಾವ್ ಟು ಟ್ರೈನ್ ದ ಮೈಂಡ್. ಮನಸ್ಸಿಗೆ ನೀನು ಒಂದು ಶಿಕ್ಷಣವನ್ನು ಕೊಡಬೇಕು. ಇಟ್ ಶುಡ್ ಲರ್ನ್ ಸರ್ಟನ್ ಡಿಸಿಪ್ಲಿನ್ಸ್. ಮನಸ್ಸಿಗೆ ಈ ರೀತಿ ಶಿಕ್ಷಣವನ್ನು ಕೊಟ್ಟಾಗ ಮೊಟ್ಟ ಮೊದಲು ಮನಸ್ಸು ಏನು ಮಾಡುತ್ತೆ ಅಂತಂದರೆ ತನ್ನ ಸ್ವಭಾವವಾದ ಚಂಚಲತೆ ಅಂತಂದರೆ ಅಲೆದಾಡ್ತಾ ಇರುತ್ತೆ ಮನಸ್ಸು. ಸೊ ತನ್ನ ಅಲೆದಾಟವನ್ನು ಅದು ನಿಲ್ಲಿಸುತ್ತೆ.
ಯಾವ ಕ್ಷಣದಲ್ಲಿ ಮನಸ್ಸು ನಮ್ಮನ್ನು ಬಿಟ್ಟು ಎಲ್ಲೂ ಹೋಗ್ತಾ ಇಲ್ಲ, ಅದು ಅಲೆದಾಡ್ತಾ ಇಲ್ಲ, ಇಟ್ ಈಸ್ ನಾಟ್ ವಾಂಡರಿಂಗ್ ಅಂತ ಹೇಳಿದಾಗ, ಟು ಸಮ್ ಎಕ್ಸ್ಟೆಂಟ್ ಮನಸ್ಸು ಸುತ್ತಾಡ್ತಾ ಇಲ್ಲ, ಇಟ್ ಈಸ್ ಅವೈಲಬಲ್. ಅಲ್ಲಿ ಮನಸ್ಸಿನಲ್ಲಿ ಒಂದು ಸ್ಥಿರತೆಯನ್ನು ನೋಡಬಹುದು. ಸೊ ಹೀಗೆ ಮನಸ್ಸಿನಲ್ಲಿ ಸ್ಥಿರತೆಯನ್ನು ನೋಡಬಹುದು. ಮನಸ್ಸು ಅಲೆದಾಡ್ತಾ ಇಲ್ಲ, ಮನಸ್ಸು ನಮ್ಮ ಬಳಿ ಇದೆ ಅಂತಂದಾಗ ಅಂತಹ ಮನಸ್ಸನ್ನು ನೀನು ಚೆನ್ನಾಗಿ ಉಪಯೋಗಿಸ್ಕೋಬೇಕು. ಬಿಕಾಸ್ ದ ಮೈಂಡ್ ಈಸ್ ಅವೈಲಬಲ್, ಇಟ್ ಈಸ್ ರೆಡಿ. ಸೊ ಯೂಸ್ ದಿ ಮೈಂಡ್ ಆಸ್ ಎ ಟೂಲ್. ಸೊ ಮನಸ್ಸಿನ ಸ್ಥಿರತೆಯ ಬಗ್ಗೆ ಇಲ್ಲಿ ಪರಮಾತ್ಮ ಮಾತನಾಡ್ತಾ ಇದ್ದಾನೆ. ಸೊ ಅಕಾರ್ಡಿಂಗ್ ಟು ದಿ ಸಾಂಖ್ಯ ಫಿಲಾಸಫಿ, one should know the creation. ಈ ಒಂದು ಸೃಷ್ಟಿ ಹೇಗೆ ಅಂತಂದರೆ, ಯಾವ ರೀತಿಯಲ್ಲಿ ಅದನ್ನು ತಿಳ್ಕೋಬೇಕು ಅಂತಂದರೆ, ಪ್ರಕೃತಿಯಿಂದ ನೀನು ಪ್ರಾರಂಭ ಮಾಡಬೇಕು. ಸೃಷ್ಟಿಯ ಆ ಒಂದು ಕ್ರಮವನ್ನು ನೀನು ಚಿಂತಿಸಬೇಕು, ಅದನ್ನು ತಿಳ್ಕೋಬೇಕು ಅಂತಂದರೆ ಪ್ರಕೃತಿಯಿಂದ ಪ್ರಾರಂಭಿಸಿ ಅಪ್ ಟು ದಿ ಕ್ರಿಯೇಷನ್ ಆಫ್ ದಿ ಬಾಡಿ, ದೇಹ ಹೇಗೆ ನಿರ್ಮಾಣವಾಗುತ್ತೆ ಅನ್ನುವವರೆಗೆ ಅಲ್ಲಿ ಜರುಗುವಂತಹ ಪ್ರತಿ ಕ್ರಮವನ್ನು ನೀನು ಚಿಂತಿಸಬೇಕು. ಶರೀರ ಹಾಗೂ ಇತ್ಯಾದಿಗಳು ಕ್ರಮೇಣ ಪ್ರಕೃತಿಯಲ್ಲಿ ಲಯವಾಗುವಂತಹ ಅಭ್ಯಾಸವನ್ನು ಚಿಂತಿಸಿ ಆ ಒಂದು ಕ್ರಮವನ್ನು ಅನುಸರಿಸಿ ಲಯ ಚಿಂತನೆಯನ್ನು ನೀನು ಮಾಡಬೇಕು. ಸೊ ಎಲ್ಲಿಯವರೆಗೆ ಇಂತಹ ಒಂದು ಅಭ್ಯಾಸವನ್ನು ಮಾಡಬೇಕು? ಮನಸ್ಸು ಸ್ಥಿರವಾಗಿ ನಿಲ್ಲುವವರೆಗೆ ಇಂತಹ ಒಂದು ಕಾಂಟಂಪ್ಲೇಷನ್ ಅಂತಂದರೆ ಚಿಂತನೆ. ಯು ಹ್ಯಾವ್ ಟು ರಿಫ್ಲೆಕ್ಟ್ ಅಪಾನ್ ದಿ ಸಬ್ಜೆಕ್ಟ್ ಅಬೌಟ್ ದಿ ಕ್ರಿಯೇಷನ್, ಸ್ಟಾರ್ಟಿಂಗ್ ಫ್ರಮ್ ದಿ ಪ್ರಕೃತಿ, ಅಲ್ಲಿಂದ ಪ್ರಾರಂಭ ಆಗಿ ಹೌ ದಿಸ್ ಶರೀರ ಈಸ್, ಹೇಗೆ ನಿರ್ಮಾಣವಾಯಿತು ಅನ್ನುವವರೆಗೆ ನೀನು ಅದರ ಕ್ರಮವನ್ನು ನೀನು ತಿಳ್ಕೋಬೇಕು. ಅದೇ ರೀತಿಯಲ್ಲಿ ಶರೀರ ಹಾಗೂ ಇತ್ಯಾದಿಗಳು ಅವೆಲ್ಲ ಪ್ರಕೃತಿಯಲ್ಲಿ ಲಯವಾಗತ್ತೆ, ಒಂದು ದಿವಸ ನಾಶವಾಗತ್ತೆ. ಆಗ ಪ್ರಕೃತಿಯಲ್ಲಿ ದ ಬಾಡಿ ವಿಲ್ ಗೋ ಬ್ಯಾಕ್ ಟು ದಿ ಸೋರ್ಸ್ ಅಂತ ಹೇಳ್ತಾರೆ. ಸೊ ಆ ಎಲ್ಲ ಕ್ರಮವನ್ನು ನೀನು ಚಿಂತಿಸಬೇಕು, ಅವೆಲ್ಲವನ್ನು ನೀನು ತಿಳ್ಕೋಬೇಕು. ಸೊ ಇಂತಹ ವಿಚಾರವನ್ನು ಕುರಿತು ನೀನು ಚಿಂತನೆಯನ್ನು ಮಾಡ್ತಾ ಇರಬೇಕಾದ್ರೆ, ಬಿಕಾಸ್ ಅಲ್ಲಿ ಫೋಕಸ್ ಈಸ್ ವೆರಿ ಇಂಪಾರ್ಟೆಂಟ್. ಬಿಕಾಸ್ ಇಟ್ ಈಸ್ ನಾಟ್ ಸಮ್ ಲೌಕಿಕ, ಅಲ್ಲಿ ಲೌಕಿಕದ ಯಾವುದೋ ಒಂದು ವಿಚಾರವನ್ನು ನೀನು ಚಿಂತನೆ ಮಾಡ್ತಾ ಇಲ್ಲ. ಬಹಳ ಅದ್ಭುತವಾದ, ಆಶ್ಚರ್ಯಕರವಾದ, ವಿಸ್ಮಯಗಳಿಂದ ಕೂಡಿರುವಂತಹ ಸೃಷ್ಟಿಯ ಕ್ರಮವನ್ನು ನೀನು ಚಿಂತನೆ ಮಾಡ್ತಾ ಇದೆಯಾ ಅಂತಂದಾಗ ಅಲ್ಲಿ ಮನಸ್ಸು ತದೇಕ ಚಿತ್ತದಿಂದ ಅದನ್ನು ಗಮನಿಸ್ತಾ ಇರುತ್ತೆ. ಬಿಕಾಸ್ ಸೃಷ್ಟಿ ಅಂತ ಹೇಳಿದಾಗ ಎವ್ರಿಥಿಂಗ್ ಇನ್ ಸೃಷ್ಟಿ, ಆ ಒಂದು ಕ್ರಮದಲ್ಲಿ ನಡೆಯುವಂತಹ ಎಲ್ಲವುಗಳು ಕೂಡ ಬಹಳ ಅದ್ಭುತ, ವೆರಿ ಇಂಟ್ರೆಸ್ಟಿಂಗ್. ಸೊ ಮನಸ್ಸು ಏನು ಮಾಡುತ್ತೆ, ಇಟ್ ಈಸ್ ವೆರಿ ಇಂಟ್ರೆಸ್ಟಿಂಗ್ ಅಂತ ಹೇಳಿ ಆ ಎಲ್ಲ ಕ್ರಮವನ್ನು ಅದು ಇಟ್ ಫಾಲೋಸ್. ಮನಸ್ಸು ಈ ರೀತಿ ಅದನ್ನು ಫಾಲೋ ಮಾಡಿ ಅರ್ಥ ಮಾಡ್ಕೋತಾ ಇದೆ ಅಂತಂದರೆ ದಟ್ ಮೀನ್ಸ್ ಮನಸ್ಸು ಬಹಳ ಗಂಭೀರವಾಗಿ ಆ ಒಂದು ಸಬ್ಜೆಕ್ಟ್ನ ನಾವು ರಿಫ್ಲೆಕ್ಟ್ ಮಾಡ್ಕೋಬೇಕಾದ್ರೆ ಇಟ್ ಈಸ್ ಕೋಆಪರೇಟಿಂಗ್, ದ ಮೈಂಡ್ ಈಸ್ ಕೋಆಪರೇಟಿಂಗ್. ಸೊ ಮೈಂಡ್ ಈಸ್ ಕೋಆಪರೇಟಿಂಗ್ ಅಂತಂದರೆ the very meaning is the mind is available, it is very much here, the mind is with me. ಸೊ ಆ ಮನಸ್ಸು ಒಂದು ಸ್ಥಿರತೆಯನ್ನು ಕಂಡುಕೊಳ್ಳುವವರೆಗೆ ಇಂತಹ ಒಂದು ಅಭ್ಯಾಸವನ್ನು ಮಾಡಬೇಕು. ಸೊ ಈಗ ಉದಾಹರಣೆಗೆ ನಾವೆಲ್ಲ ದಿನನಿತ್ಯದಲ್ಲಿ ನಮ್ಮ ಬದುಕು ಹೇಗಿರುತ್ತೆ ಅಂತಂದರೆ ವಿ ಪ್ಲ್ಯಾನ್ ಫಾರ್ ಎವ್ರಿಥಿಂಗ್. ವಿತೌಟ್ ಪ್ಲ್ಯಾನಿಂಗ್ ವೆರಿ ಡಿಫಿಕಲ್ಟ್. ಯಾವುದೇ ಒಂದು ಮುಂದಿನ ನಮ್ಮ ಕಾರ್ಯಗಳು ಈ ರೀತಿ ಇರಬೇಕು ಅಂತ ಹೇಳಿ ನಾವು ಪ್ಲ್ಯಾನ್ ಮಾಡಿದಾಗ ಆ ಪ್ಲ್ಯಾನ್ ಹೇಗಿದೆ ಅನ್ನುವಂಥದ್ದನ್ನು ನಾವು ಅಲ್ಲಲ್ಲಿ ಚೆಕ್ ಮಾಡ್ಕೋತಾ ಇರ್ತೀವಿ. ಫಾರ್ ಎಕ್ಸಾಂಪಲ್, ಒಂದು ಮನೆ ಕಟ್ಟಿಸುವಂತಹ ಒಂದು ಪ್ರಾಜೆಕ್ಟ್ ಇರಬಹುದು,
ಅಥವಾ ಒಂದು ಮಗುವನ್ನು ಇನ್ನೊಂದು 2 ವರ್ಷದಲ್ಲಿ ನಾವು ಶಾಲೆಗೆ ಸೇರಿಸಬೇಕು. ಈಗ ಮಗು ತುಂಬ ಪುಟ್ಟ ಮಗು, ಒಂದು 3 ವರ್ಷ 4 ವರ್ಷ ಆಗ್ತಾ ಇದ್ದ ಹಾಗೆ ಮಗುವನ್ನು ಶಾಲೆಗೆ ಸೇರಿಸಬೇಕು. ಆ ಮಗುವನ್ನು ಶಾಲೆಗೆ ಸೇರಿಸಬೇಕು ಅಂತಂದಾಗ ಆ ಒಂದು ಪ್ರೈಮರಿ ಸ್ಕೂಲ್ಗೆ ಬೇಕಾಗುವಂತಹ ಒಂದು ಹಣಕಾಸಿನ ಅಗತ್ಯತೆ, ಆ ಪ್ರೈಮರಿ ಸ್ಕೂಲ್ ಆದಮೇಲೆ ಇಟ್ ಕಮ್ಸ್ ಟು ದಿ ಮಿಡ್ಲ್ ಸ್ಕೂಲ್, ಹೈಸ್ಕೂಲ್, ಕಾಲೇಜು, ಹೀಗೆ ಆ ಮಗು ಸ್ವತಂತ್ರವಾಗಿ ತನ್ನ ಜೀವನವನ್ನು ಪ್ರಾರಂಭ ಮಾಡಬೇಕು. ಅಲ್ಲಿಯವರೆಗೆ ಮಗುವಿಗೆ ಏನು ಸಪೋರ್ಟ್ ಬೇಕು, ಆ ಸಪೋರ್ಟ್ನ ನಾನು ಒದಗಿಸಬೇಕಾದ್ರೆ ನನ್ನ ಹಣಕಾಸಿನ ಪರಿಸ್ಥಿತಿ ಹೇಗಿರಬೇಕು, ಹಣಕಾಸುಗಳನ್ನ ಹೇಗೆ ನಾನು ಹೊಂದಾಣಿಕೆ ಮಾಡ್ಕೋಬೇಕು. ಸೊ ಈ ಥರ ಎಲ್ಲ ನಾವು ಮಾಡ್ತೀವಿ ಅಂತಂದಾಗ ಲೆಕ್ಕಾಚಾರ ಅಂತ ಹೇಳ್ತೀವಿ. ದಟ್ ಮೀನ್ಸ್ ಒಂದು ತರೋ ಪ್ರೋಗ್ರಾಮ್ ನಮ್ಮ ಹತ್ರ ಇರಬೇಕು, ಒಂದು ಚೆಕ್ ಲಿಸ್ಟ್ ಅಂತ ಹೇಳಿ ಯಾವ್ದು ಈಗ ಆಗಿದೆ, ನೆಕ್ಸ್ಟ್ ಯಾವ್ದು ಆಗಬೇಕು ಅನ್ನುವಂತಹದ್ದನ್ನು ನಾವು ಹೇಗೆ ಒಂದು ಪ್ರಾಜೆಕ್ಟ್ ಅಂತ ಹೇಳಿದಾಗ ಅಲ್ಲಿ ಅದನ್ನೆಲ್ಲ ನಾವು ಟಿಕ್ ಮಾಡ್ಕೋತಾ ಬರ್ತೀವಿ. ಆ ರೀತಿಯಲ್ಲಿ ಒಂದು ಮಗುವಿನ ವಿದ್ಯಾಭ್ಯಾಸ, ಅವನ ಒಂದು ಪ್ರಗತಿಯನ್ನು ನಾವು ನೋಡಬೇಕಾದ್ರೆ ಅವನಿಗೆ ಮೂಲಭೂತವಾಗಿ ನಾವು ಒದಗಿಸಬೇಕಾಗಿರುವಂತಹ ಅಗತ್ಯಗಳೆಲ್ಲವನ್ನು ನಾನು ಇಟ್ಕೊಂಡಿದ್ದೀನ, ಅದಕ್ಕಾಗಿ ನಾನು ಪ್ರಯತ್ನ ಪಡ್ತಾ ಇದ್ದೀನ, ಅವುಗಳನ್ನೆಲ್ಲ ನಾನು ಮಾಡ್ತಾ ಇದ್ದೀನ ಅನ್ನೋವಂತಹ ಒಂದು ಪ್ರಾಜೆಕ್ಟ್ ನನ್ನ ಬಳಿ ಇದೆ ಅಂತಂದಾಗ ನಾನು ಹೇಗೆ ಅವುಗಳನ್ನ ಮತ್ತೆ ಮತ್ತೆ ಕಾಂಟೆಂಪ್ಲೇಟ್ ಮಾಡ್ತೀನಿ, ರಿಫ್ಲೆಕ್ಟ್ ಮಾಡ್ಕೋತಾ ಬರ್ತೀನಿ. ಇದಾಗಿದೆಯಾ, ಇದಾದ್ಮೇಲೆ ಯಾವುದು ಅಂತ ಹೇಗೆ ನಾನು ಬಹಳ ಜಾಗರೂಕತೆಯಿಂದ ಎಚ್ಚರ ವಹಿಸಿ ಅವುಗಳನ್ನು ನಾನು ಗಮನಿಸ್ತಾ ಬರ್ತೀನಿ. ಆ ರೀತಿಯಲ್ಲಿ ಈ ಮನಸ್ಸನ್ನು ಉಪಯೋಗಿಸಿಕೊಂಡು ಆ ಒಂದು ಪ್ರಾಕ್ಟೀಸ್ ಸೃಷ್ಟಿಯ ಕ್ರಮದಿಂದ ಪ್ರಾರಂಭ ಮಾಡಬೇಕು. ಹೇಗೆ ಹಂತ ಹಂತವಾಗಿ ಎಲ್ಲ ನಡೀತಾ ಇದೆ ಇವೆಲ್ಲ ಮಾಡಬೇಕು. ಎಕ್ಸಾಕ್ಟ್ಲಿ ಇಲ್ಲಿ ಹೇಗೆ ನಾವು ಒಂದು ಪ್ಲ್ಯಾನಿಂಗ್ ಅಂತ ಹೇಳಿ ಹೆಚ್ಚು ಗಮನವನ್ನು ಕೊಡ್ತೀವಿ, ಸಿಮಿಲರ್ಲಿ ನಮ್ಮ ವೇದಾಂತಗಳು ತಿಳಿಸಿರುವಂತಹ ಕೆಲವು ವಿಚಾರ, ಅವುಗಳ ಪ್ರಕಾರ ಈವನ್ ವೇದಾಂತ ಅಂತ ಹೇಳಿದಾಗ ನಮ್ಮ ಶಾಸ್ತ್ರ ಗ್ರಂಥಗಳು ಮತ್ತು ಅನೇಕ ಉಪನಿಷತ್ಗಳು, ಒಬ್ಬ ಗುರು, ಇವರೆಲ್ಲ ನಮ್ಮ ಬದುಕಿಗೆ ಅತ್ಯಮೂಲ್ಯವಾಗಿ ಬೇಕಾಗಿರುವಂತಹ ಕೆಲವು ಡಿಸಿಪ್ಲಿನ್ಗಳು ಆ ಮನಸ್ಸಿಗೆ ನಾವು ಒದಗಿಸ್ತಾ ಇದ್ದೀವ, ನಾನು ಮನಸ್ಸಿಗೆ ಟ್ರೈನಿಂಗ್ ಕೊಡ್ತಾ ಇದ್ದೀನ ಅನ್ನೋವಂತಹದ್ದನ್ನು ವೇದಾಂತಗಳು ಯಾವ ರೀತಿಯಲ್ಲಿ ನಮಗೆ ತಿಳಿಸ್ಕೊಟ್ಟಿದೆ ಆ ಪ್ರಕಾರದಲ್ಲಿ ನಾನು ಮುಂದುವರಿತಾ ಇದ್ದೀನ, ಅಥವಾ ಏನೋ ನನಗೆ ಇಷ್ಟ ಬಂದ ಹಾಗೆ ನಾನು ಮಾಡ್ಕೋತಾ ಇದ್ದೀನ. ಯಾಕೆಂತಂದರೆ ವೇದಾಂತದ ಒಂದು ವಿಚಾರ ಈ ಸಂದರ್ಭದಲ್ಲಿ ಯಾಕೆ ತಗೋತೀವಿ ಅಂತಂದರೆ, ವೇದಾಂತದಲ್ಲಿ ಹೇಳಿದೆ ಅಂತಂದರೆ ಅದು ಸಿದ್ಧಾಂತ, ಇಟ್ಸ್ ಬೀನ್ ಪ್ರೂವ್ಡ್. ಆ ಪ್ರಕಾರ ಹೋದರೆ ಅಲ್ಲಿ ಯಶಸ್ಸು ಗ್ಯಾರಂಟಿ. ಸೊ ಅಲ್ಲಿ ಸೋ ಮೆನಿ ಎಕ್ಸ್ಪೀರಿಯನ್ಸ್ಡ್ ಜ್ಞಾನಿಗಳದು ಅನೇಕ ಅನುಭವಗಳಾಗಿರುತ್ತೆ. ಆದ್ದರಿಂದ ಅವುಗಳನ್ನೆಲ್ಲ ಅಲ್ಲಿ ಗ್ರಂಥದಲ್ಲಿ, ಶಾಸ್ತ್ರ ಗ್ರಂಥಗಳಲ್ಲಿ ಕೋಟ್ ಮಾಡಿರ್ತಾರೆ. ಮನಸ್ಸಿನ ಶಿಕ್ಷಣ ಹೇಗಿರಬೇಕು, ಏನು, ಯಾವ ರೀತಿ ಮನಸ್ಸಿಗೆ ಇವನ್ನೆಲ್ಲ ನಾವು ತಿಳಿಸ್ಕೊಡ್ತಾ ಬರಬೇಕು, ಅವುಗಳನ್ನೆಲ್ಲ ತಿಳಿಸಿರ್ತಾರೆ. ಸೊ ದಟ್ ನಮ್ಮ ಲೈಫ್ ಈಸಿ ಆಗಲಿ. ಶಾಸ್ತ್ರ ಗ್ರಂಥಗಳು, ವೇದಾಂತ, ಒಬ್ಬ ಗುರು ಯಾಕೆ ನಮಗೆ ಬೇಕು ಅಂತಂದರೆ ನನ್ನ ಬದುಕು ಈಸಿ ಆಗಬೇಕು, ನನ್ನ ಬದುಕು ಚೆನ್ನಾಗಾಗಬೇಕು. ಅದಕ್ಕೋಸ್ಕರವಾಗಿ ಇವೆಲ್ಲ ನಮ್ಮ ಸುತ್ತ ಇದೆ. ಶಾಸ್ತ್ರ ಗ್ರಂಥಗಳು, ವೇದಾಂತ, ಒಬ್ಬ ಗುರು, ದೀಸ್ ಆರ್ ಆಲ್ ಅವೈಲಬಲ್. ಅವೆಲ್ಲವನ್ನು ನಾನು ಉಪಯೋಗಿಸ್ಕೋಬೇಕು. ಈ ಪ್ರಕಾರದಲ್ಲಿ ನಾನು ವೇದಾಂತಗಳು ತಿಳಿಸಿರುವ ರೀತಿಯಲ್ಲಿ ನಾನು ಮನಸ್ಸಿಗೆ ಶಿಕ್ಷಣವನ್ನು ಕೊಡ್ತಾ ಇದ್ದೀನ. ಸೊ ಇಲ್ಲಿ ವೇದಾಂತದಲ್ಲಿ, ಶಾಸ್ತ್ರ ಗ್ರಂಥಗಳಲ್ಲಿ ತಿಳಿಸಿರುವಂತಹ ಸೃಷ್ಟಿಯ ಬೆಳವಣಿಗೆಗಳು ನನಗೆ ಅರ್ಥ ಆಗಿದೆಯಾ? ಸೊ ಕ್ರಿಯೇಷನ್ ಅಂತಂದ್ರೇನು, ಸೃಷ್ಟಿ ಅಂತಂದ್ರೇನು, ವೇದಾಂತ ತಿಳಿಸಿರೋ ರೀತಿಯಲ್ಲಿ ನಾನು ಅರ್ಥ ಮಾಡ್ಕೊಂಡಿದ್ದೀನ. ಬ್ರಹ್ಮನಿಂದ ಪ್ರಾರಂಭವಾಗತ್ತೆ ಸೃಷ್ಟಿ ಅನ್ನುವಂತಹ ಒಂದು ಕ್ರಮ. ಇಟ್ ಸ್ಟಾರ್ಟ್ಸ್ ಫ್ರಮ್ ದಿ ಬ್ರಹ್ಮನಿಂದ ಪ್ರಾರಂಭ ಆಗಿ ಇದು ನಂತರ ಈಶ್ವರ ಅಂತಂದರೆ ಹಿ ಈಸ್ ದಿ ಸುಪ್ರೀಂ ಬೀಯಿಂಗ್, ದಿ ಸುಪ್ರೀಂ ಲಾರ್ಡ್. ಸೊ ಆಮೇಲೆ ಮಾಯಾ ಅಂತಂದರೆ ಈ ಜಗತ್ತು. ಆ ನಂತರದಲ್ಲಿ ಮಹತ್ತತ್ವದಿಂದ ತ್ರಿಗುಣಾತ್ಮಿಕ,
ಆಮೇಲೆ ಬ್ರಹ್ಮ ವಿಷ್ಣು ಮಹೇಶ್ವರ. ಬ್ರಹ್ಮ ವಿಷ್ಣು ಮಹೇಶ್ವರ ಅಂತಂದರೆ ಗುಣ ದೇವತೆಗಳು, ಇವರೆಲ್ಲ ಗುಣಾದಿ ದೇವತೆಗಳು ಅಂತ ಕೂಡ ಹೇಳ್ತಾರೆ. ಸೊ ಈ ಬ್ರಹ್ಮ ವಿಷ್ಣು ಮಹೇಶ್ವರ ಆ್ಯಂಡ್ ಸೋ ಆನ್, ಈ ರೀತಿ ಆ ಪ್ರಕಾರ ವೇದಾಂತದಲ್ಲಿ ತಿಳಿಸಿರುವ ಪ್ರಕಾರ ನಾನು ಇವೆಲ್ಲ ನನಗೆ ಅರ್ಥ ಆಗ್ತಾ ಇದೆಯಾ? ಸೊ ಇಟ್ ಸ್ಟಾರ್ಟ್ಸ್ ಫ್ರಮ್ ದಿ ಕ್ರಿಯೇಷನ್. ಬ್ರಹ್ಮನಿಂದ ಪ್ರಾರಂಭ ಆಗಿ ತ್ರಿಗುಣಾತ್ಮಿಕ ಬ್ರಹ್ಮ ವಿಷ್ಣು ಮಹೇಶ್ವರ, ಆ ನಂತರದಲ್ಲಿ ಜೀವನ ಸೃಷ್ಟಿ, ನನ್ನ ಬದುಕು ಹೇಗೆ ಮಾಡ್ಕೋಬೇಕು, ಅಲ್ಲಿಯವರೆಗೆ ಸೃಷ್ಟಿಯ ಬೆಳವಣಿಗೆಯನ್ನು ಕುರಿತು ಚಿಂತನೆಯನ್ನು ಮಾಡುವಂತಹದ್ದು. ಅದೇ ರೀತಿ ರಿವರ್ಸ್ ಆರ್ಡರಲ್ಲಿ ಮತ್ತೆ ಅದನ್ನೇ ಅಭ್ಯಾಸ ಮಾಡುವಂತಹದ್ದು, ಹಿಮ್ಮುಖವಾಗಿ ಅದರ ಚಲನಾ ಕ್ರಮವನ್ನು ನೋಡುವಂತಹದ್ದು. ಬಟ್ ಇಂತಹ ಸಂದರ್ಭದಲ್ಲಿ ಇವನ್ನೆಲ್ಲ ನೋಡಿದಾಗ ಈ ಜೀವನ ಸೃಷ್ಟಿ, ಬದುಕು ಹೇಗಿರುತ್ತೆ, ಒಬ್ಬ ಜೀವ ಅವನ ಪರಿಸ್ಥಿತಿ ಏನು, ಇವೆಲ್ಲವನ್ನು ನಾವು ಗಮನಿಸ್ತಾ ಹೋದಾಗ ನಮಗೆ ಏನು ಗೊತ್ತಾಗುತ್ತೆ ಅಂತಂದರೆ, ಜೀವ ಇಸ್ ಕಾಟ್ ಅಪ್ ಹಿಯರ್. ಇಷ್ಟು ದೊಡ್ಡ ಕ್ರಿಯೇಷನಲ್ಲಿ ಇವೆಲ್ಲವುಗಳ ಮಧ್ಯದಲ್ಲಿ ಒಂದು ರೀತಿಯಲ್ಲಿ ದಿಸ್ ಜೀವ he is helplessly caught. ಬಿಕಾಸ್ ಮೊಟ್ಟ ಮೊದಲನೆಯ ತಪ್ಪು ಏನು ಅಂತಂದರೆ, ಒಬ್ಬ ಜೀವ ಅಂತಂದರೆ ಮನುಷ್ಯ, ಅವನ ಮೊಟ್ಟ ಮೊದಲನೆಯ ತಪ್ಪು ಯಾವುದು ಅಂತಂದರೆ, ಬಿಕಾಸ್ ಆಫ್ ದಿ ಇಗ್ನೋರೆನ್ಸ್, ಅಜ್ಞಾನ ಅಂತ ಕರಿತೀವಿ, ಅವಿದ್ಯೆ. ಸೊ ಈ ಕಾರಣದಿಂದ he identifies himself with the body. ತನ್ನನ್ನು ತಾನು ದೇಹದೊಂದಿಗೆ ಗುರುತಿಸ್ಕೊಂಡ್ಬಿಡ್ತಾನೆ, ದೇಹವನ್ನೇ ನಾನು ಅಂತ ತಿಳ್ಕೊತಾನೆ. ಸೊ ದೇಹವನ್ನು ನಾನು ಅಂತ ತಿಳ್ಕೊಂಡಾಗ ಅದರ ಪರಿಣಾಮ ಏನು? ದಿಸ್ ವರ್ಲ್ಡ್ ಈಸ್ ರಿಯಲ್. ಶಾಸ್ತ್ರ ಏನು ಹೇಳುತ್ತೆ? ಶಾಸ್ತ್ರ ಜಗತ್ತನ್ನು ನಿರಾಕರಿಸ್ತಾ ಇಲ್ಲ. ಇಟ್ ಸೇಸ್ ಜಗತ್ತು ಈಸ್ ಮಿಥ್ಯ, ಇಟ್ ಈಸ್ ನಾಟ್ ರಿಯಲ್ ಅಂತ ಹೇಳಿದ ತಕ್ಷಣ ಅದನ್ನು ಬೇರೆ ಅರ್ಥದಲ್ಲಿ ತಿಳ್ಕೋಬಾರ್ದು. ಜಗತ್ತು ಈಸ್ ನಾಟ್ ರಿಯಲ್ ಅಂತಂದಾಗ ದೆನ್ ವಾಟ್ ಈಸ್ ಜಗತ್? ಇಟ್ ಈಸ್ ಅನ್ ಅಪಿಯರೆನ್ಸ್, ಇಟ್ ಈಸ್ ಮಿಥ್ಯ. ಸೊ ಬಿಕಾಸ್ ಅವನು ದೇಹವನ್ನೇ ನಾನು ಅಂತ ತಿಳ್ಕೊಂಡಿದ್ದಾನಲ್ಲ, ಈ ಕಾರಣದಿಂದ ಜಗತ್ತನ್ನು ಸತ್ಯ ಅಂತ ತಿಳ್ಕೊತಾನೆ. ದಿಸ್ ವರ್ಲ್ಡ್ ಈಸ್ ರಿಯಲ್. ಮತ್ತು ಈ ಜಗತ್ತು ನನಗೆ ಬೇಕಾಗಿರುವಂತಹ ಎಲ್ಲವನ್ನ ಕೊಡ್ತಾ ಇದೆ. ಐ ಆಮ್ ಗೆಟಿಂಗ್ ಸೋ ಮೆನಿ ಥಿಂಗ್ಸ್ ಇನ್ ದಿಸ್ ವರ್ಲ್ಡ್. ಅನೇಕ ದೃಶ್ಯ ವಸ್ತುಗಳನ್ನು ನಾನು ಈ ಪ್ರಪಂಚದಲ್ಲಿ ನೋಡ್ತಾ ಇದ್ದೀನಿ. ನೋಡಿದಾಗ ಕೆಲವು ವಸ್ತುಗಳ ಬಗ್ಗೆ ನನ್ನ ಮನಸ್ಸು ಆಕರ್ಷಣೆಗೆ ಒಳಗಾಗುತ್ತೆ. ಆಗ ನನ್ನ ಮನಸ್ಸಿಗೆ ಏನು ಬರುತ್ತೆ ಅಂತಂದರೆ, ಈ ವಸ್ತು ಅಲ್ಲೆಲ್ಲೋ ಜಗತ್ತಿನಲ್ಲಿದೆ, ನನ್ನಿಂದ ದೂರ ಇದೆ ಅದು, ಬಟ್ ಐ ಲೈಕ್ಡ್ ಇಟ್. ಆ ವಸ್ತು ನನಗಿಷ್ಟ ಆಯಿತು. ಅಲ್ಲೆಲ್ಲೋ ಜಗತ್ತಿನಲ್ಲಿ ಅದು ಎಲ್ಲೋ ಒಂದು ಮೂಲೆಯಲ್ಲಿ ಅದು ಇದೆ. ಒಂದು ವೇಳೆ ನಾನು ಇಷ್ಟಪಟ್ಟಿರುವಂತಹ ಆ ಒಂದು ವಸ್ತು ನನ್ನ ಬಳಿಗೆ ಬಂದರೆ ಐ ವಿಲ್ ಬಿ ಹ್ಯಾಪಿ. ಸೊ ಹಿ ಥಿಂಕ್ಸ್ ದಟ್ ರೈಟ್ ನೌ ಹಿ ಈಸ್ ನಾಟ್ ಹ್ಯಾಪಿ. ಹಿ ಫೀಲ್ಸ್ ಸಮ್ ಕೊರತೆ, ನನ್ನಲ್ಲಿ ಏನೋ ಒಂದು ಡಿಫಿಷಿಯನ್ಸಿ ಇದೆ, ಐ ಆಮ್ ನಾಟ್ ಹ್ಯಾಪಿ. ಇಲ್ಲಿವರೆಗೆ ಅವನಿಗೆ ಈ ಯೋಚನೆ ಇರಲಿಲ್ಲ. ಯಾವ ಕ್ಷಣದಲ್ಲಿ ಜಗತ್ತಿನಲ್ಲಿ ಅವನು ಒಂದು ವಸ್ತುವನ್ನು ನೋಡ್ತಾನೆ, ಆ ವಸ್ತುವಿನ ಮೇಲೆ ಅವನ ಮನಸ್ಸು ಹೋಗುತ್ತೆ, ಆ ವಸ್ತುವಿನೊಂದಿಗೆ ಆಸಕ್ತಿಯನ್ನು ಬೆಳೆಸ್ಕೊತಾನೆ. ಆ ಆಸಕ್ತಿ ಬಹಳ ಗಟ್ಟಿಯಾಗ್ತಾ ಬಂದಾಗ ಹಿ ಥಿಂಕ್ಸ್ ಐ ವಾಂಟ್ ಇಟ್. ಎ ಡಿಸೈರ್ ಈಸ್ ಬಾರ್ನ್.
ಯಾವಾಗ ಆಸಕ್ತಿ ಅನ್ನುವಂತಹದ್ದು ಒಂದು ಆಸೆಯಾಗಿ ಬದಲಾಗುತ್ತೆ, ದೆನ್ ಅದನ್ನು ನಾನು ಹೊಂದಬೇಕು ಅನ್ನುವಂತಹ ಬಯಕೆ ಅವನಲ್ಲಿ ಉಂಟಾಗುತ್ತೆ. ಸೊ ಆ ಒಂದು ವಸ್ತು ನನ್ನ ಬಳಿ ಬಂದರೆ ಐ ವಿಲ್ ಬಿ ಹ್ಯಾಪಿ. ಈ ಥಿಂಕಿಂಗ್ ಯಾಕೆ ಅವನಿಗೆ ಬರುತ್ತೆ ಅಂತಂದರೆ, ಹಿ ಥಿಂಕ್ಸ್ ದಟ್ ಪರ್ಟಿಕ್ಯುಲರ್ ಆಬ್ಜೆಕ್ಟ್ ವಿಚ್ ಈಸ್ ದೇರ್ ಇನ್ ದ ವರ್ಲ್ಡ್ ಕ್ಯಾನ್ ಗಿವ್ ಮಿ ಹ್ಯಾಪಿನೆಸ್. That particular object is there in the world, so the world can give me happiness through that object. So I want that particular ವಸ್ತು. ಸೊ ಆ ವಸ್ತುವನ್ನು ಪಡ್ಕೋಬೇಕು ಅಂತ ಹೇಳಿ, ಆ ವಸ್ತು ನನಗೆ ಬರಬೇಕು ಅಂತಂದರೆ ನಾನು ಅದಕ್ಕಾಗಿ ಯಾವ ಶ್ರಮವನ್ನು ಹಾಕಬೇಕು ಅದನ್ನು ಯೋಚನೆ ಮಾಡ್ತಾನೆ. ದಟ್ ಮೀನ್ಸ್ ಹಿ ಇನ್ವಾಲ್ವ್ಸ್ ಇನ್ ಕರ್ಮ. ಸೊ ಇಟ್ಸ್ ಆಲ್ ಬಿಕಾಸ್ ಪ್ರಾರಂಭದಲ್ಲಿಯೇ ಅವನು ಎಡವುತ್ತಾನೆ, ತನ್ನನ್ನು ದೇಹದೊಂದಿಗೆ ಗುರುತಿಸ್ಕೋತಾನೆ. ದೇಹದೊಂದಿಗೆ ಗುರುತಿಸ್ಕೊಂಡಾಗ ತನ್ನನ್ನು ತಾನು ದೇಹ ಅಂತ ತಿಳ್ಕೊತಾನೆ. ಮತ್ತು ತನ್ನ ಮುಂದಿನ ಹೊರ ಜಗತ್ತನ್ನು ಅವನು ನೋಡ್ತಾನೆ, ದೃಶ್ಯ ಪ್ರಪಂಚವನ್ನು ನೋಡ್ತಾನೆ. ದೃಶ್ಯ ಪ್ರಪಂಚವನ್ನು ನೋಡಿದಾಗ ಅವನಿಗೆ ಅಲ್ಲಿ ಅನೇಕ ವಸ್ತುಗಳು ಕಂಡುಬರುತ್ತೆ. ಆ ವಸ್ತುಗಳಲ್ಲಿ ಕೆಲವು ವಸ್ತುಗಳ ಮೇಲೆ ಅವನ ಆಸಕ್ತಿ ಉಂಟಾಗುತ್ತೆ. ಆಸಕ್ತಿ ಆಸೆಯಾಗಿ ಬದಲಾಗುತ್ತೆ. ಬಿಕಾಸ್ ಟು ಸ್ಯಾಟಿಸ್ಫೈ, ಟು ಫುಲ್ಫಿಲ್ ದಟ್ ಡಿಸೈರ್, he involves in certain karmas and he gets that vastu and he thinks that ಈ ಒಂದು ವಸ್ತು ನನಗೆ ಸಂತೋಷವನ್ನು ಕೊಡುತ್ತೆ. ದಟ್ ಮೀನ್ಸ್ ದ ವರ್ಲ್ಡ್ ಈಸ್ ರಿಯಲ್. ಸೊ ದಿಸ್ ಈಸ್ ಹಿಸ್ ಅನಾಲಿಸಿಸ್. ಈ ಒಂದು ಅನಾಲಿಸಿಸ್ಗೆ ಬಂದು ಅವನಲ್ಲಿ ಗಟ್ಟಿಯಾಗಿ ಅದನ್ನು ನಂಬ್ತಾನೆ. ಅಂಡ್ ಹಿ ಥಿಂಕ್ಸ್ ನಾನು ಅಂತಂದರೆ ದೇಹ ಮತ್ತು ಈ ಜಗತ್ತಿಗೆ ನನಗೆ ಸಂತೋಷವನ್ನು ಕೊಡುವಂತಹ ಶಕ್ತಿ ಇದೆ. ಆದ್ದರಿಂದ ದ ವರ್ಲ್ಡ್ ಈಸ್ ರಿಯಲ್. ಸೊ ಈ ಒಂದು ತತ್ವಕ್ಕೆ ಅವನು ಬರ್ತಾನೆ. ದ ವರ್ಲ್ಡ್ ಈಸ್ ರಿಯಲ್ ಮತ್ತು ಈ ಪ್ರಪಂಚಕ್ಕೆ ಎಲ್ಲವನ್ನ ಕೊಡುವಂತಹ ಶಕ್ತಿ ಇದೆ. ನನಗೆ ಹ್ಯಾಪಿನೆಸ್ ಕೊಡುತ್ತೆ, ಕರ್ಮವನ್ನು ಮಾಡೋದಕ್ಕೆ ಅವಕಾಶವನ್ನು ಕೊಡುತ್ತೆ. ಕರ್ಮವನ್ನು ಮಾಡಿದಾಗ ಅದಕ್ಕೆ ಫಲ ಅಂತ ಹೇಳಿ ನಾನು ಬಯಸಿದ ಆ ಒಂದು ವಸ್ತು ನನಗೆ ಸಿಗತ್ತೆ. ಸೊ ದಿಸ್ ವರ್ಲ್ಡ್ ಈಸ್ ಗ್ರೇಟ್, ಇಟ್ ಈಸ್ ರಿಯಲ್. ಅದು ನನಗೆ ಎಲ್ಲವನ್ನ ಕೊಡುವಂತಹ ಶಕ್ತಿಯನ್ನು ಹೊಂದಿದೆ ಅಂತ ಹೇಳಿ ಅವನೇನು ಮಾಡ್ತಾನೆ, ಬಿಕಾಸ್ ಆಫ್ ದಿಸ್ ಥಿಂಕಿಂಗ್ ಸಂತೋಷವನ್ನು ಅವನು ಪ್ರಪಂಚದಲ್ಲಿ ಹುಡುಕೋದಕ್ಕೆ ಪ್ರಾರಂಭ ಮಾಡ್ತಾನೆ. ಯಾಕೆಂತಂದರೆ ಒಮ್ಮೆ ಯಾವುದೋ ಒಂದು ವಸ್ತು ಅವನಿಗೆ ಸಂತೋಷವನ್ನು ಕೊಡ್ತು ಅಂತ ಹೇಳಿ ಆ ಒಂದು ವಸ್ತುವನ್ನು ಪಡ್ಕೋತಾನೆ. ಆದರೆ ಕೆಲವೇ ಕ್ಷಣಗಳಲ್ಲಿ ಅವನ ಮನಸ್ಸು ಮತ್ತೊಂದು ವಸ್ತುವಿನ ಮೇಲೆ ಗಮನ ಹೋಗುತ್ತೆ. ಆಗ ಅವನಿಗೆ ಈ ವಸ್ತು ಬೇಡ, ಅಂಡ್ ಮತ್ತೊಂದು ವಸ್ತುವನ್ನು ನೋಡ್ತಾನಲ್ಲ, ಆ ವಸ್ತುವು ನನಗೆ ಸಿಕ್ಕಿದ್ರೆ ನನಗೆ ಸಂತೋಷ. ಸೊ ಈಗಷ್ಟೇ ಗಳಿಸಿಕೊಂಡಂತಹ ಸಂತೋಷ ಶಾಶ್ವತವಾಗಿ ಅವನ ಬಳಿ ನಿಲ್ಲಲಿಲ್ಲ. ಸೊ ಮತ್ತೊಮ್ಮೆ ಸಂತೋಷವನ್ನು ಹುಡುಕುವಂತಹ ಪ್ರಯತ್ನ. ಸಂತೋಷವನ್ನು ಎಲ್ಲಿ ಹುಡುಕೋದು? ಪ್ರಪಂಚದಲ್ಲಿ ಹುಡುಕೋದು. ಪ್ರಪಂಚದಲ್ಲಿ ಯಾಕೆ ಹುಡುಕ್ತಾನೆ? ಪ್ರಪಂಚದಲ್ಲಿ ಅನೇಕ ವಸ್ತುಗಳಿದೆ, ಆ ವಸ್ತುಗಳಲ್ಲಿ ಸಂತೋಷ ಇದೆ. ಸೊ ದಟ್ ಈಸ್ ಹಿಸ್ ಥಿಂಕಿಂಗ್. ಸೊ ಈ ರೀತಿ ತಪ್ಪಾಗಿ ಅರ್ಥ ಮಾಡ್ಕೊಳ್ಳುವಂತಹದ್ದು, ಮತ್ತೆ ಮತ್ತೆ ಕರ್ಮವನ್ನು ಮಾಡುವಂತಹದ್ದು, ಮತ್ತೆ ಮತ್ತೆ ವಸ್ತುವನ್ನು ಹೊಂದುವಂತಹದ್ದು ಮತ್ತು ಸಂತೋಷವನ್ನು ಮತ್ತೆ ಅಲ್ಲೇ ಕಳ್ಕೊಳ್ಳುವಂತಹದ್ದು, ಸಂತೋಷವನ್ನು ಗಳಿಸ್ಕೊಳ್ಳುವಂತಹದ್ದು, ಮುಂದಿನ ಕ್ಷಣದಲ್ಲಿ ಆ ಸಂತೋಷವನ್ನು ಕಳ್ಕೊಳ್ಳುವಂತಹದ್ದು. ಸೊ ಈ ರೀತಿ ಪ್ರಪಂಚವನ್ನು ಮತ್ತು ತನ್ನನ್ನು ತಪ್ಪಾಗಿ ಅರ್ಥ ಮಾಡಿಕೊಂಡು ಪ್ರತಿ ಕ್ಷಣ ಇದಕ್ಕಾಗಿ ಅವನು ನರಳುತ್ತಾ ಇರ್ತಾನೆ. ಅಂತಂದರೆ ಸಫರಿಂಗ್ಸ್, ದುಃಖವನ್ನು ಅನುಭವಿಸ್ತಾ ಬರ್ತಾನೆ. ಸೊ ಕ್ರಮೇಣ ಇದೇ ಅಭ್ಯಾಸ
ಮುಂದುವರಿಯುತ್ತಾ ಅವನಿಗೆ ಏನಾಗುತ್ತೆ ಅಂತಂದರೆ, ಕಣ್ಣ ಮುಂದಿನ ಪ್ರಪಂಚವನ್ನು ನೋಡುವಂತಹದ್ದು, ಅಲ್ಲಿ ಅನೇಕ ವಸ್ತುಗಳನ್ನು ಗುರುತಿಸುವಂತಹದ್ದು, ಆ ವಸ್ತುಗಳಿಗೆ ತನಗೆ ಬೇಕೋ ಬೇಡವೋ ಏನೊಂದು ಅರ್ಥ ಮಾಡಿಕೊಳ್ಳದೆ ಆ ವಸ್ತುವಿಗಾಗಿ ಶ್ರಮವನ್ನು ಹಾಕುವಂತಹದ್ದು. ಮುಂದಿನ ಕ್ಷಣದಲ್ಲಿ ಮತ್ತೆ ಸಂತೋಷ ಇಲ್ಲ, ನಾನು ಮತ್ತೊಂದು ವಸ್ತು ಬೇಕು. ಸೊ ಇದೇನಾಗಿದೆ ಅಂತಂದರೆ, ಮನುಷ್ಯನನ್ನು ಈ ಪ್ರಪಂಚ ಆಟ ಆಡಿಸ್ತಾ ಇದೆ. ಸೊ ಹೀ ಈಸ್ ಟಾಸ್ಡ್ ಅಪ್ ಅಂಡ್ ಡೌನ್ ಇನ್ ದಿಸ್ ವರ್ಲ್ಡ್. ಸೊ ಯಾಕೆ ಇಷ್ಟೊಂದು ನರಳಾಟ, ಯಾಕೆ ಇಷ್ಟೊಂದು ಪರಿಶ್ರಮ? ರೆಸ್ಟ್ಲೆಸ್ ಅಂತ ನಾವು ಹೇಳ್ತೀವಲ್ಲ, ಆ ಒಂದು ಎಕ್ಸ್ಪೀರಿಯನ್ಸ್ ಮನುಷ್ಯನಿಗೆ ಆಗತ್ತೆ. ಇಷ್ಟೊಂದು ನರಳಾಟ, ಇಷ್ಟೊಂದು ಸಫರಿಂಗ್ಸು, ಇಷ್ಟೊಂದು ರೆಸ್ಟ್ಲೆಸ್ನೆಸ್ಸು, ಇಟ್ಸ್ ಆಲ್ ಬಿಕಾಸ್ ಹೀ ಈಸ್ ಸರ್ಚಿಂಗ್ ಹ್ಯಾಪಿನೆಸ್ ಇನ್ ದಿ ವರ್ಲ್ಡ್. ಅಜ್ಞಾನದ ಕಾರಣದಿಂದ ತನ್ನನ್ನು ದೇಹದಲ್ಲಿ ಅವನು ಗುರುತಿಸ್ಕೋತಾ ಇದ್ದಾನೆ ಅಂತಂದಾಗಲೇ ದ ಮುನ್ಸೂಚನೆ ಏನು ಅಂತಂದರೆ, ಜೀವ ತನ್ನ ನೈಜ ಸ್ವರೂಪವನ್ನು ಮರೆತಿದ್ದಾನೆ. ಒಬ್ಬ ಜೀವನ ನೈಜ ಸ್ವರೂಪ ಏನು? ಹಿ ಈಸ್ ದಿ ಹ್ಯಾಪಿನೆಸ್. ತನ್ನ ಸ್ವರೂಪವೇ ಸಂತೋಷ ಮತ್ತು ಆನಂದ. ಆದರೆ ತನ್ನ ನೈಜ ಸ್ವರೂಪವಾದ ಸಂತೋಷ ಮತ್ತು ಆನಂದವನ್ನು ಅವನು ಪ್ರಪಂಚದಲ್ಲಿ ಹುಡುಕ್ತಾ ಇದ್ದಾನೆ. ಮತ್ತು ತಾನು ಅಂತಂದ್ರೆ ಈ ದೇಹ ಅಂತ ನಂಬಿದ್ದಾನೆ. ಸೊ ಹಿ ಹ್ಯಾಸ್ ಕಂಪ್ಲೀಟ್ಲಿ ಫರ್ಗಾಟನ್ ಹಿಸ್ ಟ್ರೂ ನೇಚರ್. ಸೊ ನೈಜ ಸ್ವರೂಪದ ಬಗ್ಗೆ ತಾಳಿದಂತಹ ಅಜ್ಞಾನದ ಕಾರಣದಿಂದ ದಿ ಸಫರಿಂಗ್ ಸ್ಟಾರ್ಟ್ಸ್. ಮನುಷ್ಯ ಯಾಕೆ ಇಷ್ಟೊಂದು ದುಃಖ, ನರಳಾಟ ಇವೆಲ್ಲ ಯಾಕೆ ಆಗ್ತಾ ಇದೆ ಅಂತಂದರೆ, ಹಿ ಹ್ಯಾಸ್ ಫರ್ಗಾಟನ್ ಹಿಸ್ ಟ್ರೂ ನೇಚರ್. ಹಿಸ್ ಟ್ರೂ ನೇಚರ್ ಈಸ್ ಸಂತೋಷ ಮತ್ತು ಆನಂದ. ದಟ್ ಹಿ ಹ್ಯಾಸ್ ಫರ್ಗಾಟನ್. ಅದನ್ನು ಮರೆತ ಕಾರಣದಿಂದ ಸಂತೋಷ ಮತ್ತು ಆನಂದವನ್ನು ಅವನು ಪ್ರಪಂಚದಲ್ಲಿ ಹುಡುಕೋದಕ್ಕೆ ಪ್ರಾರಂಭ ಮಾಡ್ತಾ ಇದ್ದಾನೆ. ಸೊ ಹಿ ಡಸ್ ನಾಟ್ ನೋ ದಟ್ ಹಿ ಈಸ್ ದಿ ಸೋರ್ಸ್ ಆಫ್ ಹ್ಯಾಪಿನೆಸ್. ಸೊ ಈ ಹಂತದಲ್ಲಿ ಏನಾಗುತ್ತೆ, ದ ಮೈಂಡ್ ಈಸ್ ಸ್ಟಕ್. ಮನಸ್ಸು ಅಲೆದಾಡೋದಕ್ಕೆ ಪ್ರಾರಂಭ ಆಗುತ್ತೆ. ಆ್ಯಂಡ್ ಇಟ್ ಈಸ್ ಸ್ಟಕ್ ಇನ್ ದಿ ವರ್ಲ್ಡ್, ಇಟ್ ಈಸ್ ನಾಟ್ ವಿತ್ ಹಿಮ್. ಮನಸ್ಸು ಅವನನ್ನು ಬಿಟ್ಟು ಸಂತೋಷಕ್ಕಾಗಿ ಸಂತೋಷವನ್ನು ಹುಡುಕ್ತಾ ಯಾವುದೋ ವಸ್ತುಗಳ ಹಿಂದೆ ಅಲೆದಾಡ್ತಾ ಇರುತ್ತೆ. ಮನಸ್ಸು ರೆಸ್ಟ್ಲೆಸ್, ದಟ್ ಈಸ್ ಕಾಲ್ಡ್ ಅಸ್ಥಿರ. ಮನಸ್ಸು ಕುಣಿತಾ ಇದೆ, ಚಂಚಲವಾದ ಮನಸ್ಸು ಅಂತ ಹೇಳ್ತಾರೆ. ಸೊ ಕೆಲವು ಸತ್ಯಗಳು, ಈ ರೀತಿಯ ಸತ್ಯಗಳು ಅರ್ಥವಾಗಬೇಕು ಅಂತಂದರೆ, he has to restart the process. ರೀಸ್ಟಾರ್ಟ್ ದಿ ಪ್ರೋಸೆಸ್ ಅಂತಂದ್ರೇನು? ಮತ್ತೊಮ್ಮೆ ಶಾಸ್ತ್ರವನ್ನು ಅಧ್ಯಯನ ಮಾಡುವಂತಹದ್ದು. ನಮ್ಮ ವೇದಾಂತ ಏನು ಹೇಳ್ತಾ ಇದೆ, ಗುರು ಏನು ಹೇಳ್ತಾ ಇದೆ, ಶಾಸ್ತ್ರ ಏನು ತಿಳಿಸ್ತಾ ಇದೆ, ಲೆಟ್ ಮೀ ಸ್ಟಡಿ ಅಗೈನ್, ಅದನ್ನು ನಾನು ಮತ್ತೆ ತಿಳ್ಕೊಳ್ಳೋಣ ಅಂತ ಹೇಳಿ ಅವನು ಶುಡ್ ರೀಸ್ಟಾರ್ಟ್ ದಿ ಪ್ರೋಸೆಸ್. ಶಾಸ್ತ್ರವನ್ನು ತಿಳ್ಕೋಬೇಕಾಗತ್ತೆ, ಅಧ್ಯಯನವನ್ನು ಪ್ರಾರಂಭ ಮಾಡಬೇಕಾಗತ್ತೆ. ಆಧ್ಯಾತ್ಮ ಜೀವನ, ದ ಸ್ಪಿರಿಚುವಲ್ ಪ್ರಾಕ್ಟೀಸ್, ಹಿ ಹ್ಯಾಸ್ ಟು ಸ್ಟಾರ್ಟ್. ದೇರ್ ಈಸ್ ನೋ ಅದರ್ ವೇ. ಇನ್ಯಾವ ಮಾರ್ಗದಿಂದ ಕೂಡ ಅವನಿಗೆ ಈ ಸತ್ಯ ಗೊತ್ತಾಗೋದಿಲ್ಲ. ಸತ್ಯವನ್ನು ತಿಳಿಬೇಕು ಅಂತಂದರೆ ಇಟ್ ಈಸ್ ದಿ ಓನ್ಲಿ ವೇ. ಯಾವುದು? he should restart the process. That is, he should come to the spiritual practice. ಆಧ್ಯಾತ್ಮ ಜೀವನ, ಅದನ್ನು ಅವನು ಒಪ್ಕೋಬೇಕಾಗತ್ತೆ. ಅದಕ್ಕಾಗಿ ಅವನು ಸಾಧನೆಯನ್ನು ಮಾಡಬೇಕಾಗತ್ತೆ. he has to reflect or contemplate on the ಆತ್ಮವಿಚಾರ.
ಸೊ ಹಿ ಶುಡ್ ಅಂಡರ್ಸ್ಟ್ಯಾಂಡ್ ದಟ್ ಹಿ ಈಸ್ ಎ ಪಾರ್ಟ್ ಆಫ್ ದಿಸ್ ಸಮಷ್ಟಿ. ಇಲ್ಲಿವರೆಗೆ ತನ್ನನ್ನು ತಾನು ದೇಹ ಅಂತ ತಿಳ್ಕೊಂಡಿದ್ದ, ವ್ಯಷ್ಟಿ ಅಂತ ಹೇಳ್ತಾರೆ, ಇಂಡಿವಿಜುವಾಲಿಟಿ. ಬಟ್ ಹೀಸ್ ನನ್ ಅದರ್ ದ್ಯಾನ್ ದಿ ಬ್ರಹ್ಮ. ಬ್ರಹ್ಮ ಅಂತಂದ್ರೆ ಏನು? ದ ಟೋಟಾಲಿಟಿ. ಸೊ ಹಿ ಈಸ್ ಎ ಪಾರ್ಟ್ ಆಫ್ ದಟ್. ಸೊ ಇದಕ್ಕಾಗಿ ಹಿ ಹ್ಯಾಸ್ ಟು ಕಂಟ್ರೋಲ್ ದಿ ಮೈಂಡ್ ಆ್ಯಂಡ್ ಸೆನ್ಸಸ್. ಮನಸ್ಸು ಮತ್ತು ಇಂದ್ರಿಯಗಳ ಮೇಲೆ ಒಂದು ಹತೋಟಿಯನ್ನು ಅವನು ಸಾಧಿಸಬೇಕಾಗತ್ತೆ. ಯಾಕೆಂತಂದರೆ ಹುಟ್ಟಿದಾಗಲಿಂದ ಈ ಇಂದ್ರಿಯಗಳು ಅಂತ ನಾವೇನು ಹೇಳ್ತಿದ್ದೀವಿ, ಇವುಗಳು ಹೊರ ಪ್ರಪಂಚದಲ್ಲಿ ನುಗ್ಗುವಂತಹ ಅಭ್ಯಾಸವನ್ನು ಮಾಡ್ಕೊಂಡ್ಬಿಟ್ಟಿದೆ. ಹೊರ ಪ್ರಪಂಚದಲ್ಲಿ ನುಗ್ಗಿದಂತಹ ಈ ಇಂದ್ರಿಯಗಳು ಕಣ್ಣು, ಕಿವಿ, ನಾಲಿಗೆ, ಮೂಗು, ಸ್ಪರ್ಶ ಇವೆಲ್ಲ ಏನು ಮಾಡುತ್ತೆ ಅಂತಂದರೆ ಹೊರ ಜಗತ್ತಿನಲ್ಲಿ ಕಂಡಂತಹ ವಸ್ತು ವಿಚಾರಗಳ ಆಕರ್ಷಣೆಗೆ ಒಳಗಾಗಿ ಅವುಗಳನ್ನು ತಂದು ಇವನಿಗೆ ಕೊಡುತ್ತೆ. ಅಲ್ಲಿ ಮನಸ್ಸು ಅನ್ನುವಂತಹದ್ದು ಏನು ಮಾಡುತ್ತೆ, ಆ ಇಂದ್ರಿಯಗಳು ಒದಗಿಸಿದ ಈ ಸಾಮಗ್ರಿಗಳ ಜ್ಞಾನವನ್ನು ಮನುಷ್ಯನಿಗೆ ಕೊಡುತ್ತೆ. ದಿಸ್ ಈಸ್ ವಾಟ್ ಈಸ್ ದಿ ಮೈಂಡ್ ಆ್ಯಂಡ್ ದಿ ಸೆನ್ಸಸ್ ಆರ್ ಡೂಯಿಂಗ್. ಸೊ ಮೊದಲು ಏನು ಮಾಡಬೇಕು ಮನುಷ್ಯ, ಜೀವ ತನ್ನ ಮನಸ್ಸು ಮತ್ತು ಇಂದ್ರಿಯಗಳ ಮೇಲೆ ಒಂದು ಹತೋಟಿಯನ್ನು ಸಾಧಿಸಬೇಕು. ಹಿ ಶುಡ್ ಹ್ಯಾವ್ ಎ ಕಂಟ್ರೋಲ್ ಓವರ್ ದಿ ಮೈಂಡ್ ಆ್ಯಂಡ್ ದಿ ಸೆನ್ಸಸ್. ತನ್ನ ಬುದ್ಧಿಯನ್ನು ಜಾಗೃತಗೊಳಿಸ್ಕೋಬೇಕು. ಅಂತಂದರೆ ದ ಇಂಟೆಲೆಕ್ಟ್ ಅಂತ ನಾವೇನು ಹೇಳ್ತೀವಿ, ಅದರ ಬಗ್ಗೆ ಹೆಚ್ಚು ಗಮನವನ್ನು ಕೊಡಬೇಕಾಗತ್ತೆ. He should realize that this self and the Brahman are one and the same. ತನ್ನನ್ನು ಇಲ್ಲಿವರೆಗೆ ಅವನು ದೇಹ ಅಂತ ಗುರುತಿಸ್ಕೊಂಡಿದ್ದ. ಆದರೆ ಅವನು ಮತ್ತೆ ರೀಸ್ಟಾರ್ಟ್ ಮಾಡಿ ಈ ಒಂದು ಕ್ರಮವನ್ನೆಲ್ಲ ಅವನು ಅಭ್ಯಾಸ ಮಾಡ್ತಾ ಮಾಡ್ತಾ he should realize that he is ಆತ್ಮಸ್ವರೂಪಿ. ನಾನು ಅಂತಂದರೆ ಇಟ್ ಈಸ್ ನಾಟ್ ದಿ ದೇಹ, ನಾನು ಮೀನ್ಸ್ ಇಟ್ ಈಸ್ ದಿ ಆತ್ಮ. ಸೊ ನಾನು ಅಂಡ್ ದಿ ಬ್ರಹ್ಮನ್ ಆರ್ ಒನ್ ಅಂಡ್ ದಿ ಸೇಮ್. ಸೊ ನಾನು ಈಸ್ ನಾಟ್ ದಿ ದೇಹ ಅಂತಂದಮೇಲೆ ನಾನು ಅಂತಂದರೆ ಇಟ್ ಈಸ್ ದಿ ಕಾನ್ಷಿಯಸ್ನೆಸ್. ಸೊ ದಿಸ್ ಕಾನ್ಷಿಯಸ್ನೆಸ್, ದಿಸ್ ಆತ್ಮ, ದಿಸ್ ಸೆಲ್ಫ್ ಅಂಡ್ ದಿ ಬ್ರಹ್ಮನ್ ಆರ್ ಒನ್ ಅಂಡ್ ದಿ ಸೇಮ್. ಬಟ್ ಇದು ನಾವು ಅಧ್ಯಯನ ಅಂತ ಕೂತ್ಕೊಂಡಾಗಲೂ ಅಲ್ಲಿ ಶಾಸ್ತ್ರ ಗ್ರಂಥಗಳಿರ್ಬೋದು, ವೇದಾಂತ ಇರ್ಬೋದು, ಅಥವಾ ಒಬ್ಬ ಗುರುವಿನ ಬಳಿಗೆ ಹೋದಾಗ ಥ್ರೂ ಶ್ರವಣ ಸತ್ಸಂಗ ಅಲ್ಲೆಲ್ಲ ವಿಚಾರ ಸಿಗತ್ತೆ. ನಾವು ಓದಬಹುದು, ಕೇಳಿಸ್ಕೋಬಹುದು, ಒಬ್ಬ ಗುರು ಹೇಳಬಹುದು. ಬಟ್ ಆತ್ಮವಿಚಾರ, ನಾನು ಮತ್ತು ಬ್ರಹ್ಮ ಒಂದೇ ಅನ್ನುವಂತಹ ಒಂದು ಸತ್ಯವನ್ನ ಕೇವಲ ಓದಿದ ಮಾತ್ರದಿಂದ ಅಥವಾ ಥ್ರೂ ಶ್ರವಣ ಅದನ್ನು ಅರ್ಥ ಮಾಡಿಕೊಳ್ಳುವಂತಹದ್ದು ಈಸ್ ನಾಟ್ ದಟ್ ಈಸಿ. ಒಂದು ಕ್ಷಣ ಅರ್ಥವಾದಂತೆ ಭಾಸವಾಗತ್ತೆ, ಮರುಕ್ಷಣದಲ್ಲಿ ಇಲ್ಲ, ಐ ವಿಲ್ ನಾಟ್ ಅಕ್ಸೆಪ್ಟ್ ಇಟ್. ನಾನು ಈ ದೇಹ ಅಲ್ಲ, ನಾನು ಬ್ರಹ್ಮ ಅಂತಂದ್ರೆ ಇದನ್ನು ನಾ ಹೇಗೆ ಒಪ್ಕೊಳ್ಳಿ? ಬಿಕಾಸ್ ಐ ಆಮ್ ಡೂಯಿಂಗ್ ಸೋ ಮೆನಿ ಥಿಂಗ್ಸ್ ಇನ್ ದಿಸ್ ವರ್ಲ್ಡ್ with the help of this body and mind. Now the Shastra says, the Vedanta says, a Guru tells that you are not the body. But how to accept? ನಾನು ದೇಹವಲ್ಲ ಅಂತಂದ್ರೆ then what is my ಅಸ್ತಿತ್ವ? ಹಾಗಾದ್ರೆ ನಾನು ಯಾರು? ಶಾಸ್ತ್ರ ಹೇಳುತ್ತೆ you are consciousness. But what is this consciousness? Again confusions. ಸೊ ಇದು ಅಷ್ಟು ಸುಲಭವಾಗಿ ಅರ್ಥ ಆಗುವಂತಹದ್ದಲ್ಲ. ಇಂತಹ ವಿಚಾರಗಳು ಓದಿದ ಕೂಡಲೇ
ಕೇಳಿದ ಕೂಡಲೇ, ಒಬ್ಬ ಗುರು ಇಂತಹ ಒಂದು ಸಂದೇಶವನ್ನು ಕೊಟ್ಟ ಕೂಡಲೇ ಅವು ನನಗೆ ಅರ್ಥ ಆಗಬೇಕು, ಮನದಟ್ಟಾಗಬೇಕು, ಎಸ್ ಇಟ್ ಈಸ್ ರೈಟ್ ಅಂತ ನನಗೆ ಅನ್ನಿಸ್ಬೇಕು ಅಂತಂದರೆ, ಫಾರ್ ದಟ್ ಐ ನೀಡ್ ಎ ಪ್ರಿಪೇರ್ಡ್ ಮೈಂಡ್. ಬಟ್ ಇದು ಯಾವುದು ನನಗೆ ಯಾಕೆ ಅರ್ಥ ಆಗ್ತಾ ಇಲ್ಲ ಅಂತಂದರೆ, ಇಂತಹ ಸತ್ಯಗಳನ್ನು ಒಪ್ಕೊಳ್ಳೋದಕ್ಕೆ ದ ಮೈಂಡ್ ಈಸ್ ನಾಟ್ ಪ್ರಿಪೇರ್ಡ್. ಸೊ ಮೈಂಡ್ ಈಸ್ ನಾಟ್ ಪ್ರಿಪೇರ್ಡ್ ಟು ಅಕ್ಸೆಪ್ಟ್ ಆಲ್ ದಿಸ್ ಟ್ರೂತ್. ಸೊ ಮೈಂಡ್ ಹ್ಯಾಸ್ ಟು ಬಿ ವೆರಿ ಪ್ಯೂರ್. ಮನಸ್ಸು ಶುದ್ಧವಾಗಿದ್ದ ಪಕ್ಷದಲ್ಲಿ ಮಾತ್ರ ಜ್ಞಾನಕ್ಕೆ ಅರ್ಹ. ಅದು ಮನಸ್ಸಿನಲ್ಲಿ ಏನಾದರೂ ದೋಷಗಳಿದೆ ಅಥವಾ ಮನಸ್ಸು ಇಂಪ್ಯೂರಿಟಿಗಳಿಂದ ಕೂಡಿದೆ ಅಂತಂದರೆ, ಇಟ್ ಕೆನಾಟ್ ಗ್ರಾಸ್ಪ್ ದಿ ಸ್ಪಿರಿಚುವಲ್ ನಾಲೆಡ್ಜ್. ಮನಸ್ಸು ಹೇಗಿದ್ರೂ ಇಟ್ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಸರ್ಟನ್ ಲೌಕಿಕ ಜ್ಞಾನ. ಇಟ್ ಈಸ್ ಪಾಸಿಬಲ್. ಬಟ್ ಸ್ಪಿರಿಚುವಲ್ ಜ್ಞಾನ ಅಂತಂದರೆ ಇಟ್ ಈಸ್ ವೆರಿ ಸೂಕ್ಷ್ಮ. ಇಟ್ ಈಸ್ ವೆರಿ ಸೂಕ್ಷ್ಮ ಅಂತಂದ್ರೇನು? ಈಗ ಪ್ರಪಂಚವನ್ನು ನೋಡಿ ನಾವು ಅನೇಕಗಳನ್ನು ನಾವು ಕಲ್ತ್ಕೋತೀವಿ. ಹೇಗೆ ಅಂತಂದರೆ, ಕೆಲವುಗಳನ್ನ ನೋಡ್ತೀವಿ, ಕೆಲವುಗಳನ್ನ ಮುಟ್ತೀವಿ, ಕೆಲವುಗಳನ್ನ ಟೇಸ್ಟ್ ಮಾಡ್ತೀವಿ, ಕೆಲವುಗಳನ್ನ ವಾಸನೆ ನೋಡ್ತೀವಿ, ಸ್ಪರ್ಶದ ಅನುಭವ ಪಡ್ಕೋತೀವಿ. ಸೊ ಇಟ್ ಈಸ್ ವೆರಿ ಈಸಿ ಟು ಅಂಡರ್ಸ್ಟ್ಯಾಂಡ್. ಬಟ್ ದಿ ಸೆಲ್ಫ್ ನಾಲೆಡ್ಜ್, ಆತ್ಮಜ್ಞಾನ, ಆರ್ ದಿ ನಾಲೆಡ್ಜ್ ಅಬೌಟ್ ದಿ ಸ್ಪಿರಿಚುಯಾಲಿಟಿ, ದಿ ಫಿಲಾಸಫಿ, ಬ್ರಹ್ಮ, ಆತ್ಮ, ಇಂತಹ ವಿಚಾರಗಳು ವೆರಿ ಸೂಕ್ಷ್ಮ. ಲೌಕಿಕದ ಯಾವುದೋ ವಸ್ತುಗಳನ್ನು ನೋಡಿದಂತೆ, ಕೇಳಿದಂತೆ, ಮುಟ್ಟಿದಂತೆ, ಗಮನಿಸಿದಂತೆ ಆತ್ಮವಿಚಾರ ಅಂತಂದರೆ ಇಟ್ ಕೆನಾಟ್ ಬಿ ಸೀನ್. ಅದು ನೋಡುವಂತಹದ್ದಲ್ಲ, ಕೇಳಿಸ್ಕೊಳ್ಳುವಂತಹದ್ದಲ್ಲ. ವಾಸನೆ ಏನಾರು ಹೇಳಿ ನಾನು ಮೂಸ್ ನೋಡ್ಬೋದಾ? ನೋ, ಇಟ್ ಈಸ್ ನಾಟ್ ಪಾಸಿಬಲ್. ಕ್ಯಾನ್ ಐ ಟೇಸ್ಟ್ ಇಟ್? ನೋ, ಇಟ್ ಈಸ್ ನಾಟ್ ಪಾಸಿಬಲ್. ಕ್ಯಾನ್ ಐ ಟಚ್ ದಟ್? ನೋ, ಯು ಕೆನಾಟ್ ಟಚ್ ದಟ್. ಅದಕ್ಕೆ ನಮ್ಮ ಶಾಸ್ತ್ರ ಏನು ಹೇಳುತ್ತೆ ಅಂತಂದರೆ, ಭಗವಂತ ಅಂತಂದಾಗ ಹಿ ಈಸ್ ಇಂದ್ರಿಯಾತೀತ. ಅವನು ನಿನ್ನ ಇಂದ್ರಿಯಗಳಿಗೆ ಸಿಗುವಂತಹವನಲ್ಲ. ದಿಸ್ ಆತ್ಮ ಆರ್ ದಿ ಆತ್ಮ ವಿಚಾರ, ಪರಮಾತ್ಮ, ಪರಮಾತ್ಮ ವಿಚಾರ, ಆತ್ಮವಸ್ತು, ಪರಮಾತ್ಮ ವಸ್ತು, ಈ ರೀತಿ ಹೇಳಿದಾಗ ಇವುಗಳು ವೆರಿ ಸೂಕ್ಷ್ಮ, ಕಣ್ಣಿಗೆ ಕಾಣೋದಿಲ್ಲ, ಕೇಳಿಸ್ಕೊಳ್ಳುವಂತಹದ್ದಲ್ಲ. ಯಾವ ಇಂದ್ರಿಯಗಳ ಮೂಲಕವೂ ಇವುಗಳನ್ನು ನಾವು ತಿಳ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಸೊ ಇಲ್ಲಿ ಇಂದ್ರಿಯಗಳು ಇಂತಹ ನಾಲೆಡ್ಜ್ಗೆ ಪ್ರಯೋಜನಕ್ಕೆ ಬರೋದಿಲ್ಲ ಅನ್ನೋದು ಗೊತ್ತಾಯಿತು. ದೆನ್ ಹೌ ಟು get this knowledge, how to understand this? For that, mind is to be prepared. ಅಂದರೆ ಒಂದು ಶುದ್ಧವಾದ ಮನಸ್ಸು, ಪ್ಯೂರ್ ಮೈಂಡ್, ಪರಿಶುದ್ಧವಾದಂತಹ ಮನಸ್ಸು ಮಾತ್ರ ಇಂತಹ ಸೂಕ್ಷ್ಮ ವಿಚಾರಗಳನ್ನು ಗ್ರಹಿಸೋದಕ್ಕೆ ಸಾಧ್ಯ. ಸೊ ಯಾವ ಇಂದ್ರಿಯಗಳ ಮೂಲಕದಿಂದಲೂ ಇಂತಹ ಒಂದು ಸಬ್ಜೆಕ್ಟ್ ನಮಗೆ ಸಿಗೋದಿಲ್ಲ ಅಂತಂದ ಮೇಲೆ, ಥ್ರೂ ದ ಪ್ಯೂರ್ ಮೈಂಡ್ ದ ಸೇಮ್ ನಾಲೆಡ್ಜ್ ಕ್ಯಾನ್ ಬಿ ರಿಯಲೈಸ್ಡ್. ಸೊ ಟು ರಿಯಲೈಸ್ ದಿಸ್ ಆತ್ಮ ವಿಚಾರ, ದ ಪ್ಯೂರ್ ಮೈಂಡ್ ಇಸ್ ರಿಕ್ವೈರ್ಡ್. ಸೊ ಪ್ಯೂರ್ ಮೈಂಡು, ಫಾರ್ ದಟ್ ಓನ್ಲಿ ಆ ಮನಸ್ಸಿಗೆ ಶಿಕ್ಷಣವನ್ನು ಕೊಡಬೇಕು ಅಂತ ಹೇಳ್ತಾರೆ. ಸೊ ಪ್ಯೂರಿಫಿಕೇಶನ್ ಆಫ್ ದಿ ಮೈಂಡ್ ಈಸ್, ಪ್ಯೂರಿಫಿಕೇಶನ್ ಆಫ್ ದಿ ಮೈಂಡ್ ಅಂತ ಹೇಳಿದಾಗ ದಟ್ ಇಟ್ ಸೆಲ್ಫ್ ಈಸ್ ಎ ವೆರಿ ಗ್ರೇಟ್ ಸಾಧನ. ಅದಕ್ಕಿಂತ ಇನ್ನೊಂದು ಬಹಳ ಅತ್ಯುತ್ತಮವಾದಂತಹ ಒಂದು ಪ್ರಾಕ್ಟೀಸ್ ಬೇರೆ ಇನ್ನೇನಿಲ್ಲ.
ಪ್ಯೂರಿಫಿಕೇಶನ್ ಆಫ್ ದ ಮೈಂಡ್ ಈಸ್ ದಿ ಗ್ರೇಟೆಸ್ಟ್ ತಪಸ್ಯ, ದಿ ಗ್ರೇಟೆಸ್ಟ್ ಸಾಧನ. ಸೊ ಹೀಗೆ ಮನವರಿಕೆ ಆಗುವವರೆಗೆ ಮತ್ತೆ ಮತ್ತೆ ಅರ್ಥ ಮಾಡ್ಕೋಬೇಕಾಗತ್ತೆ. ಅರ್ಥ ಆಗೋವರೆಗೆ ನಾವು ಪ್ರಯತ್ನ ಪಡ್ತಾನೆ ಇರಬೇಕಾಗತ್ತೆ. ದೆನ್ ಇಟ್ ಈಸ್ ಪಾಸಿಬಲ್. ಯಾವುದೋ ಒಂದು ಸಮಯದಲ್ಲಿ ಪಕ್ವವಾದಾಗ ಇಟ್ ವಿಲ್ ಬಿ ರಿಯಲೈಸ್ಡ್. ಸೊ ನಾನು ಅಂತಂದ್ರೆ ಈ ದೇಹ ಅಲ್ಲ ಅನ್ನುವಂತಹ ಆದಮೇಲೆ, ಆ ವಿಚಾರ ಗೊತ್ತಾದ ಮೇಲೆ ಮತ್ತೊಂದು ಸತ್ಯ ಏನು ಗೊತ್ತಾಗುತ್ತೆ ನಮಗೆ. ಸೊ ನಾನು ಹುಟ್ಟುವ ಮುಂಚೆ ಕೂಡ ಪ್ರಪಂಚ ಇತ್ತು. ಸೊ ನಾನು ಹುಟ್ಟುವ ಮುಂಚೆ ಕೂಡ ಪ್ರಪಂಚ ಇತ್ತು ಅಂತಂದ್ರೆ ಹಿಯರ್ ನಾನು ಮೀನ್ಸ್ ದೇಹ. ದೇಹ ಹುಟ್ಟೋದಕ್ಕೆ ಮುಂಚೆ ಕೂಡ ಪ್ರಪಂಚ ಇತ್ತು. ಅಂಡ್ ದೇಹ ಹುಟ್ಟಿ ಆಗಿದೆ ಅಂತಂದ್ರೆ ನಾನು ಇದ್ದೀನಿ. ದ ಪ್ರಪಂಚ ಇಸ್ ಆಲ್ಸೋ ಹಿಯರ್. ನನ್ನ ನಂತರ ಅಂತಂದ್ರೆ ಆಫ್ಟರ್ ದ ಡೆತ್ ಆಫ್ ದಿಸ್ ಬಾಡಿ ಅಗೇನ್ ದ ವರ್ಲ್ಡ್ ಈಸ್ ದೇರ್. ದ ಪ್ರಪಂಚ ಈಸ್ ದೇರ್ ಓನ್ಲಿ. ಬಟ್ ಇದೇ ವಿಚಾರನ ವೇದಾಂತ ಯಾವ ರೀತಿ ಹೇಳುತ್ತೆ? ಇದನ್ನ ಕ್ರಿಯೇಷನ್ ಅಂತ ಕರೆಯುತ್ತೆ. ಸೊ ಅಕಾರ್ಡಿಂಗ್ ಟು ವೇದಾಂತ, ದ ಕ್ರಿಯೇಷನ್ ಆಫ್ ದಿ ವರ್ಲ್ಡ್ ಈಸ್ ದಿ ಪ್ರೊಜೆಕ್ಷನ್ ಆಫ್ ದಿ ಮೈಂಡ್. ಏನು ಒಂದು ಪ್ರಪಂಚ ಅಥವಾ ಜಗತ್ತು ಅಂತ ನೀವು ಹೇಳ್ತಾ ಇದೆಯಾ, ದಟ್ ಜಗತ್ತು ಈಸ್ ಎನ್ ಅಪಿಯರೆನ್ಸ್ ಇನ್ ಯುವರ್ ಮೈಂಡ್. ಒಂದು ಕಡೆ ಇದೇ ವೇದಾಂತ ಏನು ಹೇಳುತ್ತೆ, ನಾನು ಹುಟ್ಟುವ ಮುಂಚೆ ಕೂಡ ಪ್ರಪಂಚ ಇತ್ತು, ಈಗಲೂ ಇದೆ, ಮುಂದೆ ಕೂಡ ಇರುತ್ತೆ. ಬಟ್ ವೇದಾಂತ ಯಾವ ರೀತಿ ಹೇಳ್ತಾ ಇದೆ? ದಿಸ್ ಪ್ರಪಂಚ ವಿಚ್ ಯು ಆರ್ ಸೀಯಿಂಗ್, ವಿಚ್ ಯು ಆರ್ ಎಕ್ಸ್ಪೀರಿಯನ್ಸಿಂಗ್ ಈಸ್ ಎ ಪ್ರೊಜೆಕ್ಷನ್ ಆಫ್ ದಿ ಮೈಂಡ್. ಸೊ ಪ್ರಪಂಚ ಅನ್ನುವಂತಹದ್ದು ಪ್ರಾರಂಭ ಆಗುವಂತಹದ್ದೇ ಮನಸ್ಸಿನ ಮೂಲಕ. ಮತ್ತು ಪ್ರಪಂಚ ಇಟ್ ಎಂಡ್ಸ್ ವಿತ್ ಅವರ್ ಮೈಂಡ್. ಸೊ ಅದು ಹುಟ್ಟುವಂತಹದ್ದು ಮನಸ್ಸಿನ ಮೂಲಕ ಅಂಡ್ ಇಟ್ ಎಂಡ್ಸ್ ವಿತ್ ಮನಸ್ಸು. ಹೇಗೆ ಅಂತಂದ್ರೆ, ಉದಾಹರಣೆಗೆ ನಾವು ಕನಸು ಅಂತ ಹೇಳ್ತೀವಿ, ಡ್ರೀಮ್. ಕನಸು ಅಂತಂದ್ರೆ ಏನು? ವೇದಾಂತ ತಿಳಿಸ್ತಾ ಇರುವಂತಹ ಈ ಸ್ಟೇಟ್ಮೆಂಟ್ಗಳು ಬಹುಶಃ ನನ್ನ ಅನುಭವಗಳು ಅನ್ನುವ ದೃಷ್ಟಿಯಿಂದ ನಾವು ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡಬೇಕು. ಒಂದು ವೇಳೆ ಚೆನ್ನಾಗಿ ಅರ್ಥ ಮಾಡಿಕೊಂಡ್ರೆ, ನೋ ಡೌಟ್ ಇಟ್ಸ್ ಆಲ್ ನಥಿಂಗ್ ಬಟ್ ಮೈ ಓನ್ ಎಕ್ಸ್ಪೀರಿಯನ್ಸಸ್. ಬಟ್ ಇಲ್ಲಿ ಮುಖ್ಯವಾಗಿ ನಮಗೆ ಅರ್ಥ ಆಗಬೇಕಾಗಿರುವಂತಹದ್ದು, ನಾನು ಅಂತಂದ್ರೆ ಈ ದೇಹ ಅಲ್ಲ. ನಾನು ಮೀನ್ಸ್ ಆತ್ಮಸ್ವರೂಪಿ. ನಾನು ಅಂತಂದ್ರೆ ಇಟ್ ಈಸ್ ಎಟರ್ನಲ್, ಶಾಶ್ವತ. ದೆನ್ ವಾಟ್ ಈಸ್ ದಿಸ್ ಬಾಡಿ? ಈ ದೇಹ ಅನ್ನುವಂತಹದ್ದು ಉಪಾಧಿ. ನಾನು ಈಸ್ ಎಟರ್ನಲ್, ದಿ ಬಾಡಿ ಈಸ್ ಉಪಾಧಿ. ಉಪಾಧಿ ಅಂತಂದ್ರೆ ಅದೊಂದು ಹೊದಿಕೆ. ನಾನು ಮೇಲೆ ಆರೋಪಿಸಿರುವಂತಹದ್ದು ಒಂದು ಹೊದಿಕೆ. ಇಟ್ಸ್ ಎ ಲೇಯರ್. ಸೊ ಈ ದೇಹ ಅನ್ನುವಂತಹದ್ದು ಬರ್ತಾ ಇರುತ್ತೆ, ಹೋಗ್ತಾ ಇರುತ್ತೆ. ಬಟ್ ನಾನು ಅನ್ನುವಂತಹದ್ದು ಸದಾ ಇರುವಂತಹದ್ದು. ನಾನು ಅನ್ನುವಂತಹದ್ದು ಈ ರೀತಿ ಹೋಗುವಂತಹದ್ದು ಅಲ್ಲ, ಬರುವಂತಹದ್ದು ಅಲ್ಲ. ಈ ಕಾರಣದಿಂದ ಇಲ್ಲಿ ನಾನು ಅಂತಂದ್ರೆ, ಈ ಸಂದರ್ಭದಲ್ಲಿ ಇಲ್ಲಿ ನಾನು ಹುಟ್ಟುವ ಮುಂಚೆ ಕೂಡ ಪ್ರಪಂಚ ಇತ್ತು ಅಂತ ಹೇಳಿದಾಗ, ಅಕಾರ್ಡಿಂಗ್ ಟು ದಟ್ ಸ್ಟೇಟ್ಮೆಂಟ್, ನಾನು ಅಂತಂದ್ರೆ ದೇಹ. ಸೊ ನಾನು ಹುಟ್ಟುವ ಮುಂಚೆ, ದೇಹ ಹುಟ್ಟುವ ಮುಂಚೆ ಕೂಡ ಪ್ರಪಂಚ ಇತ್ತು, ದೇಹ ಹುಟ್ಟಿದ ನಂತರ ಕೂಡ ಪ್ರಪಂಚ ಇತ್ತು, ದೇಹ ನಾಶವಾದ ಮೇಲೆ ಕೂಡ ಪ್ರಪಂಚ ಇತ್ತು, ಇರುತ್ತೆ, ಈ ಅರ್ಥ. ಬಟ್ ಇದೇ ವಿಚಾರವನ್ನ ವೇದಾಂತ ಅಥವಾ ಒಬ್ಬ ಸದ್ಗುರು
ಅವನ ಉಪದೇಶಗಳು ಅಥವಾ ಅವನ ಮಾರ್ಗದರ್ಶನ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಟು ಅಂಡರ್ಸ್ಟ್ಯಾಂಡ್ ದಿಸ್. ಸೂಕ್ಷ್ಮ ವಿಚಾರ ಇವೆಲ್ಲ. ಸೊ ಇಟ್ ಈಸ್ ವೆರಿ ಇಂಪಾರ್ಟೆಂಟ್. ವಿ ನೀಡ್ ಹಿಸ್ ಗೈಡೆನ್ಸ್. ಒಬ್ಬ ಗುರುವಿನ ಮಾರ್ಗದರ್ಶನ ಬೇಕಾಗುತ್ತೆ. ಆಗ ಈ ಒಂದು ಕಾನ್ಸೆಪ್ಟ್ ಇವೆಲ್ಲ ಸುಲಭವಾಗಿ ನಮಗೆ ಅರ್ಥ ಆಗುತ್ತೆ. ದೆನ್ ವಿ ಕ್ಯಾನ್ ಕಾಂಟಂಪ್ಲೇಟ್, ವಿ ಕ್ಯಾನ್ ರಿಫ್ಲೆಕ್ಟ್ ಅಪಾನ್ ದಿ ಸಬ್ಜೆಕ್ಟ್. ಇಲ್ಲಿ ಕ್ರಿಯೇಷನ್ ಅಂತ ಹೇಳಿದಾಗ ಈ ಒಂದು ಜಗತ್ತು ಅನ್ನುವಂತಹದ್ದು ಈಸ್ ನಥಿಂಗ್ ಬಟ್ ಮೈ ಮೈಂಡ್ಸ್ ಪ್ರೊಜೆಕ್ಷನ್ ಅಂತ ವೇದ ಅಂತ ಹೇಳ್ತಾ ಇದೆ. ದ ಸೆಲ್ಫ್ ಇನ್ ಮೀ ಅಂಡ್ ದ ಸೆಲ್ಫ್ ಇನ್ ಅದರ್ಸ್ ಆರ್ ಒನ್ ಅಂಡ್ ದಿ ಸೇಮ್. ನಾನು ಮತ್ತು ಇತರರು ಅಂತಂದಾಗ, ನಾನು ಅಂತಂದ್ರೆ ದೇಹ, ಆ ಇತರರು ಅಂತಂದಾಗಲೂ ಕೂಡ ಅವೆಲ್ಲ ದೇಹಗಳೇ. ಬಟ್ ದೇಹದಲ್ಲಿ ನಾನು ಅಂಡ್ ಇತರ ದೇಹಗಳಲ್ಲಿ ನಾನು ಈಸ್ ದಿ ಆತ್ಮಸ್ವರೂಪ. ಹೇಗೆ ಅಂತಂದ್ರೆ ವಾಟರ್ ಈಸ್ ದಿ ಸೇಮ್. ನೀರು ಅಂತ ಹೇಳಿದಾಗ ಸಾಗರದ ನೀರು ಮತ್ತು ಅಲೆಗಳು ಅಂತ ನಾವೇನು ಹೇಳ್ತೀವಿ, ಆ ವೇವ್ಸ್ ಅಂತ ನಾವು ಹೇಳಿದ್ರು ಕೂಡ ಇಟ್ ಈಸ್ ನಥಿಂಗ್ ಬಟ್ ವಾಟರ್. ವೇವ್ಸ್ ಅನ್ನುವಂತಹದ್ದು ಸಮುದ್ರದಲ್ಲಿ ಬರ್ತಾ ಇರುತ್ತೆ, ಹೋಗ್ತಾ ಇರುತ್ತೆ. ಸಿಮಿಲರ್ಲಿ ಪರಮಾತ್ಮ ಈಸ್ ದಿ ಸೇಮ್. ಹಿ ಈಸ್ ದಿ ಒನ್ who is expressing through many jivas. ಈ ಕಾರಣದಿಂದ the self in me and the self in others are one and the same. ಈಗ ನಮ್ಮ ಕನಸನ್ನು ನಾವು ಸ್ವಲ್ಪ ಅವಲೋಕಿಸಿದ್ರೆ, ಈ ಕನಸು ಅನ್ನುವಂತಹದ್ದು ನಮಗೆ ಹೇಗೆ ಸಿಕ್ತು? ಕನಸಿನ ಪರಿಚಯವನ್ನ ನಮಗೆ ಯಾರು ಕೊಟ್ಟಿದ್ದು? ಕನಸಿನ ಅನುಭವ ಹೇಗಾಯಿತು? ಕನಸು ನನಗೆ ಹೇಗೆ ಸಿಕ್ತು? ಈ ಪ್ರಶ್ನೆಗಳನ್ನು ನಾನು ಹಾಕ್ಕೊಂಡ್ರೆ, ಅವರ್ ಓನ್ ಮೈಂಡ್ ಈಸ್ ಪರ್ವೇಡಿಂಗ್ ಆಲ್ ಥ್ರೂ. ಕನಸು ಅಂತ ಹೇಳಿದಾಗ ಈ ಮನಸ್ಸು ಅನ್ನುವಂತಹದ್ದೇ ಕನಸಿನ ಲೋಕವನ್ನು ಸೃಷ್ಟಿ ಮಾಡಿದೆ. ಇದೇ ಮನಸ್ಸು ನಮಗೆ ಅಲ್ಲಿ ಹಸಿವೆ ಬಾಯಾರಿಕೆಯನ್ನು ಕೊಟ್ಟಿದೆ ಮತ್ತು ಅನೇಕರನ್ನ ನೋಡ್ತೀವಿ. ಜೊತೆಗೆ ಎವ್ರಿ ಥಾಟ್ ಈಸ್ ನಥಿಂಗ್ ಬಟ್ ಅವರ್ ಓನ್ ಮೈಂಡ್. ಕನಸಿನಲ್ಲಿ ನಾವು ಅನೇಕಗಳನ್ನು ಏನು ನೋಡ್ತೀವಿ ಅದನ್ನ ನಮ್ಮದೇ ಮನಸ್ಸು ನಮಗೆ ಕೊಟ್ಟಿರುವಂತಹದ್ದು. ಒಂದು ಕನಸಿನ ಲೋಕವನ್ನು ಸೃಷ್ಟಿ ಮಾಡುತ್ತೆ. ಆ ಕನಸಿನಲ್ಲಿ ನನ್ನನ್ನು ತೋರಿಸುತ್ತೆ, ನನ್ನ ಸ್ನೇಹಿತರನ್ನು ತೋರಿಸುತ್ತೆ, ಅನೇಕ ಬೇರೆ ಬೇರೆ ವಸ್ತುಗಳನ್ನು ತೋರಿಸುತ್ತೆ. ಆ ಎಲ್ಲ ಅಸ್ತಿತ್ವಕ್ಕೂ ಮನಸ್ಸೇ ಕಾರಣ. ಒನ್ಸ್ ಅ ಡ್ರೀಮ್ ಈಸ್ ಓವರ್, ಕನಸು ಮುಗಿದು ನಾನು ಎಚ್ಚೆತ್ತುಕೊಂಡ ನಂತರದಲ್ಲಿ ಅಲ್ಲಿ ನಾನು ಎಲ್ಲೂ ಹೋಗೇ ಇರಲಿಲ್ಲ, ಹಾಸಿಗೆ ಮೇಲೆ ಮಲಗಿದ್ದೆ ಅನ್ನೋದು ಗೊತ್ತಾಗುತ್ತೆ. ಮತ್ತು ಅನೇಕ ಸ್ನೇಹಿತರನ್ನ ನೋಡಿರ್ತೀನಿ, ಅವ್ರು ಯಾರು ಬಂದೇ ಇರೋದಿಲ್ಲ. ಅಲ್ಲಿ ಆಟ ಆಡಿರ್ತೀವಿ, ಇನ್ನೇನೋ ಮಾಡಿರ್ತೀವಿ, ತಿಂದಿರ್ತೀವಿ. ಬಟ್ ಎವ್ರಿಥಿಂಗ್ ಈಸ್ ದಿ ಪ್ರೊಜೆಕ್ಷನ್ ಆಫ್ ದಿ ಮೈಂಡ್. ಸೊ ಕನಸಿನಲ್ಲಿ ಹೇಗೆ ಇವನ್ನೆಲ್ಲವನ್ನ ಮನಸ್ಸು ತಂದು ಕೊಡ್ತೋ, ಎಕ್ಸಾಕ್ಟ್ಲಿ ಲೈಕ್ ದಟ್ ಈವನ್ ಒಂದು ಯೋಚನೆ, ಎ ಥಾಟ್ ಇನ್ ದಿ ಮೈಂಡ್ ಅಂತ ನಾವೇನು ಹೇಳ್ತೀವಿ, ಅದಕ್ಕೆ ಈ ಥಾಟ್ಸ್ ಅನ್ನುವಂತಹದ್ದು ಎಲ್ಲಿರುತ್ತೆ ಅಂತಂದ್ರೆ ಅದು ಮನಸ್ಸಿನ ಆವರಣದಲ್ಲಿ ಹರಿತಾ ಇರುವಂತಹದ್ದು. ವಾಟ್ ಈಸ್ ಮೈಂಡ್ ಅಂತಂದ್ರೆ ಮೈಂಡ್ ಈಸ್ ನಥಿಂಗ್ ಬಟ್ ದಿ ಫ್ಲೋ ಆಫ್ ಥಾಟ್ಸ್ ಅಂತ ಹೇಳ್ತಾರೆ. ಸೊ ಹೀಗೆ ಆ ಒಂದು ಥಾಟ್ ಅನ್ನುವಂತಹದ್ದು ಕೂಡ ಮನಸ್ಸೇ. ಮತ್ತು ಕನಸಿನಲ್ಲೂ ಕೂಡ ನಮಗೆ ಆಲೋಚನೆಗಳು ಬರ್ತಾ ಇದೆ ಎನ್ನುವಂತಹದ್ದು ಗೊತ್ತಾಗುತ್ತೆ. ಅಲ್ಲಿ ಅನೇಕ ಸ್ನೇಹಿತರುಗಳು ಬಂದಿರ್ತಾರೆ, ಅವ್ರ ಜೊತೆ ಆಟ ಆಡಿರ್ತೀವಿ, ಊಟ ಮಾಡ್ತೀವಿ. ಅನೇಕ ಸ್ನೇಹಿತರ ರೂಪ, ಅವರ ಮಾತುಕತೆಗಳು ಎಲ್ಲವೂ ನಮಗೆ ಬಹಳ ಸ್ಪಷ್ಟವಾಗಿ ಆ ಸಂದರ್ಭದಲ್ಲಿ ಗೊತ್ತಾಗ್ತಾ ಇರುತ್ತೆ. ಅವ್ರ ಜೊತೆ ಒಟ್ಟಿಗೆ ಕೂತ್ಕೊಂಡು ಹರಟೆ ಹೊಡೆದಿರ್ತೀವಿ, ಆಟ ಆಡಿರ್ತೀವಿ, ಮಾತನಾಡಿರ್ತೀವಿ.
ಸೊ ಎವ್ರಿಥಿಂಗ್ ಈಸ್ ನಥಿಂಗ್ ಬಟ್ ಅವರ್ ಓನ್ ಮೈಂಡ್. ನಮ್ಮದೇ ಮನಸ್ಸಿನ ಪ್ರೊಜೆಕ್ಷನ್ ಇವೆಲ್ಲ. ನಾವೇನು ಕನಸು ಅಂತ ಹೇಳ್ತೀವಿ, ಡ್ರೀಮ್ ಅಂತ ಕರಿತೀವಲ್ಲ, ದಿಸ್ ಡ್ರೀಮ್ ಈಸ್ ನಥಿಂಗ್ ಬಟ್ ದಿ ಪ್ರೊಜೆಕ್ಷನ್ ಆಫ್ ಅವರ್ ಓನ್ ಮೈಂಡ್. ಕನಸಿನ ವೃತ್ತಾಂತವನ್ನು ನಾವು ಮತ್ತೊಂದು ಬಾರಿ ಸೂಕ್ಷ್ಮವಾಗಿ ಅವಲೋಕಿಸಿದಾಗ ನಮಗೆ ಗೊತ್ತಾಗುತ್ತೆ, ಎಸ್ ಇದು ನನಗೆ ಅರ್ಥ ಆಯಿತು ಅಂತ ಹೇಳ್ತೀವಿ. ಅಂತಂದರೆ ಕನಸನ್ನು ಕೂಡ ನಾನು ಅರ್ಥ ಮಾಡಿಕೊಳ್ಳಬಲ್ಲೆ ಅನ್ನೋವಂತಹದ್ದು ಗೊತ್ತಾಗುತ್ತೆ. ಸೊ ದ ಡ್ರೀಮ್ ಈಸ್ ಅವರ್ ಮೈಂಡ್ಸ್ ಪ್ರೊಜೆಕ್ಷನ್. ಎಕ್ಸಾಕ್ಟ್ಲಿ ಲೈಕ್ ದಿಸ್. ಯಾವಾಗ ಈ ಒಂದು ಕನಸಿನ ವೃತ್ತಾಂತ ಅನ್ನುವಂತಹದ್ದು, ಮನಸ್ಸಿನ ಒಂದು ಪ್ರೊಜೆಕ್ಷನ್ ಅನ್ನುವಂತಹದ್ದು ನನಗೆ ಪೂರ್ಣ ಮಟ್ಟದಲ್ಲಿ ಮನವರಿಕೆ ಆಗತ್ತೆ, ದ ಸೇಮ್ ಥಿಂಗ್ ಕ್ಯಾನ್ ಬಿ ಅಪ್ಲೈಡ್ ಈವನ್ ಹಿಯರ್ ಇನ್ ದಿಸ್. ನಾವು ಜಗತ್ತು ಅಂತ ಏನು ಹೇಳ್ತೀವಿ, ವೇಕಿಂಗ್ ಸ್ಟೇಟಲ್ಲಿ ಏನು ನೋಡ್ತಾ ಇದ್ದೀವಿ, ಸೇಮ್ ಥಿಂಗ್ ವಿ ಹ್ಯಾವ್ ಟು ಅಪ್ಲೈ ಈವನ್ ಹಿಯರ್ ಆಲ್ಸೋ. ಸೊ ದಟ್ ಈಸ್ ದ ಸೆಲ್ಫ್ ಇನ್ ಮೀ and the self in others are one and the same. Mano yavat prasidati. So the mind has become still. ಮನಸ್ಸಿನಲ್ಲಿ ಸ್ಥಿರತೆಯನ್ನು ನೋಡಿದಾಗ, ಮನಸ್ಸು ಸ್ಥಿರವಾಗಿ ನಿಂತಿದೆ ಅಂತಂದಾಗ ಈ ಎಲ್ಲ ಅನುಭವಗಳನ್ನು ನನಗೆ ಸುಲಭವಾಗಿ ಗೊತ್ತಾಗೋ ಹಾಗೆ ಮಾಡುತ್ತೆ. ದಿಸ್ ಈಸ್ ದಿ ಪ್ರಸಾದ ಆಫ್ ದಿ ಮೈಂಡ್. ಮನೋ ಯಾವತ್ ಪ್ರಸೀದತಿ. ಸೊ ದಿಸ್ ಈಸ್ ದಿ ಪ್ರಸಾದ ಭಾವ ಆಫ್ ದಿ ಮೈಂಡ್. ಬಿಕಾಸ್ ಆಫ್ ದಿಸ್ ಪ್ರಸಾದ ಭಾವ ರಿಯಾಲಿಟೀಸ್ ಆರ್ ಅಂಡರ್ಸ್ಟುಡ್. ಈಗ ಒಂದು ಸತ್ಯ ಗೊತ್ತಾಯಿತು ಅಂತಂದಾಗ, ಆ ಸತ್ಯನ ತಿಳ್ಕೊಂಡಿದ್ದೀನಿ ಅಂತಂದಾಗ ಆ ಮೂಲಕ ಸಿಗುವಂತಹ ಒಂದು ತೃಪ್ತಿ ಈಸ್ ದಿ ಹೈಯೆಸ್ಟ್. ಯಾಕೆ ಅಂತಂದರೆ ಅಲ್ಲಿ ನೋ ಮೋರ್ ಕನ್ಫ್ಯೂಷನ್ಸ್, ಅಲ್ಲಿ ಗೊಂದಲಗಳೇ ಇಲ್ಲ. ಗೊಂದಲ ಅಂತಂದಾಗ ನೆಮ್ಮದಿ ಇರೋದಿಲ್ಲ, ಶಾಂತಿ ಇರೋದಿಲ್ಲ. ಗೊಂದಲಗಳು ಇಲ್ಲ ಅಂತ ಯಾವಾಗ ಹೇಳ್ತೀವಿ ಅಂತಂದಾಗ ಯಾವುದರ ಬಗ್ಗೆ ಕೂಡ ಒಂದು ಸಂಶಯ ಇಲ್ಲ, ಒಂದು ಅನುಮಾನ ಇಲ್ಲ, ದೆರ್ ಇಸ್ ಎ ಕ್ಲಾರಿಟಿ ಅಂತ ಹೇಳ್ತೀವಿ. ಸೊ ಒಂದು ಕ್ಲಾರಿಟಿ ನನಗೆ ಸಿಕ್ಕಿದೆ ಅಂತಂದಾಗ ಇಟ್ ಗಿವ್ಸ್ ಮಿ ಹೈಯೆಸ್ಟ್ ಲೆವೆಲ್ ಆಫ್ ಸ್ಯಾಟಿಸ್ಫ್ಯಾಕ್ಷನ್. ಒಂದು ರೀತಿಯ ಪೂರ್ಣ ತೃಪ್ತಿ ನನಗೆ ಗೊತ್ತಾಗುತ್ತೆ, ಸಿಗತ್ತೆ. ಸೊ ಈ ತೃಪ್ತಿ ಅನ್ನುವಂತಹದ್ದು ಈಸ್ ದಿ ಹೈಯೆಸ್ಟ್, ನಮಗೆ ಮುಖ್ಯವಾಗಿ ಬೇಕಾಗಿರುವಂತಹದ್ದು ಸ್ಯಾಟಿಸ್ಫ್ಯಾಕ್ಷನ್. ಅದನ್ನು ನಾವು ನೆಮ್ಮದಿ ಅಂತ ಹೇಳ್ತೀವಿ, ಪೀಸ್ ಆಫ್ ಮೈಂಡ್ ಅಂತ ಕೂಡ ಹೇಳ್ತೀವಿ. ಸೊ ಹೀಗೆ ಇಟ್ಸ್ ಆಲ್ ಸ್ಟಿಲ್ನೆಸ್ ಆಫ್ ದಿ ಮೈಂಡ್, ದಟ್ ಈಸ್ ಕಾಲ್ಡ್ ಬ್ಲಿಸ್. ಮನಸ್ಸು ನಿಂತಿದೆ ಅಂತಂದರೆ ಅದೇ ಒಂದು ರೀತಿಯ ಬ್ಲಿಸ್, ಆನಂದದ ಅನುಭವ ಅದು. ಈ ಮನಸ್ಸು ನಿಂತಿದೆ ಎನ್ನುವಂತಹದ್ದು ನಮಗೆ ಮತ್ತೊಂದು ಕಡೆಯಲ್ಲಿ ಕೂಡ ಆ ಅನುಭವ ಬರುತ್ತೆ. ಆದರೆ ಆ ಅನುಭವ ಯಾವಾಗ ಆಗತ್ತೆ, ಎಲ್ಲ ಆಗತ್ತೆ ಅಂತಂದರೆ ನಾವು ಡೀಪ್ ಸ್ಲೀಪ್ ಸ್ಟೇಟ್ ಅಂತ ಹೇಳ್ತೀವಿ. ಅಂತಂದರೆ ನಿದ್ರೆಯ ಅನುಭವ ಅಂತ ನಾವು ಕರಿತೀವಲ್ಲ, ಆ ನಿದ್ರೆಯಲ್ಲಿ ಮನಸ್ಸು ಅನ್ನುವಂತಹದ್ದು ಇರೋದಿಲ್ಲ. ಅಲ್ಲಿ ನಾನು ಅನ್ನುವ ಪ್ರಜ್ಞೆಯೇ ಇಲ್ಲ. ದರ್ ಈಸ್ ನೋ ಬಾಡಿ ಅಟ್ಯಾಚ್ಮೆಂಟ್ ಆ್ಯಂಡ್ ದರ್ ಈಸ್ ನೋ ಮೈಂಡ್ ಅಟ್ಯಾಚ್ಮೆಂಟ್. ಅಲ್ಲಿ ಯಾವುದೇ ಇರೋದಿಲ್ಲ. ಅಲ್ಲಿ ನಾನು ಅನ್ನುವಂತಹ ಪ್ರಜ್ಞೆನೇ ಇರೋದಿಲ್ಲ. ಸೊ ಅಲ್ಲಿ ನಾನು ಅನ್ನುವಂತಹದ್ದು ಇಲ್ಲ ಅಂತ ಅಂದಾಗ, ಬಿಕಾಸ್ ಆಫ್ ದಟ್ ಇಟ್ ಈಸ್ ಬ್ಲಿಸ್. ನಿದ್ದೆ ಹೇಗಾಯಿತು ಅಂತಂದರೆ ನಾವು ಅದಕ್ಕೆ ಏನು ಹೇಳ್ತೀವಿ ಅಂತಂದರೆ, ನಿದ್ದೆ ಬಹಳ ಸುಖವಾಗಾಯಿತು ಅಂತ ಹೇಳ್ತೀವಿ. ಆನಂದವಾಗಿತ್ತು, ಚೆನ್ನಾಗಿ ನಿದ್ದೆ ಮಾಡಿದೆ. ಸೊ ಚೆನ್ನಾಗಿ ನಿದ್ದೆ ಮಾಡಿದೆ ಅನ್ನೋವಂತಹದ್ದನ್ನು ನಾನು ಆನಂದವಾಗಿ ನಿದ್ದೆ ಮಾಡಿದೆ ಅಂತ ಹೇಳ್ತೀನಿ. ಒಂದು ರೀತಿಯ ಆ ಆನಂದದ ಅನುಭವ, ಈ ಆನಂದದ ಅನುಭವ ನನಗೆ ನಿದ್ರೆಯಲ್ಲಿ ಇದ್ದಾಗ ಗೊತ್ತಾಗಲಿಲ್ಲ. ನಿದ್ರೆಯಿಂದ ಎಚ್ಚೆತ್ತ ನಂತರದಲ್ಲಿ ಈ ಆನಂದದ ಅನುಭವವನ್ನು ನಾನು ನಿದ್ರೆಯಲ್ಲಿ ಅನುಭವಿಸಿದೆ ಅಂತ ಹೇಳಿ ಎಚ್ಚರದಲ್ಲಿ ಗೊತ್ತಾಗುವಂತಹ ಅನುಭವ. ಸೊ ನಿದ್ರೆಯಲ್ಲಿ ಆಗುವಂತಹ ಈ ಒಂದು ಅನುಭವವನ್ನು ನಾವು
ನಮ್ಮ ಎಚ್ಚರದ ಸ್ಥಿತಿಯಲ್ಲೂ ನಾವು ಇಟ್ಕೋಬೇಕು. ಸೊ ದಟ್ ಈಸ್ ಸಾಧನೆ, ದಟ್ ಈಸ್ ಸ್ಪಿರಿಚುವಲ್ ಪ್ರಾಕ್ಟೀಸ್. ಸೊ ದಿಸ್ ಇಸ್ ಸ್ಟಿಲ್ನೆಸ್ ಆಫ್ ದಿ ಮೈಂಡ್. ಅದು ನಮಗೆ ಈವನ್ ವೇಕಿಂಗ್ ಸ್ಟೇಟಲ್ಲಿ ಕೂಡ ಸಿಗಬೇಕು. ಅಂತಹ ಪ್ರಯತ್ನ, ಅಂತಹ ಸಾಧನೆಯನ್ನು ನಾವು ಮಾಡಬೇಕು. ನಿರ್ವಿಣ್ಯಸ್ಯ ವಿರಕ್ತಸ್ಯ ಪುರುಷಸ್ಯೋಕ್ತವೇದಿನಃ ಮನಸ್ತ್ಯಜತಿ ದೌರಾತ್ಮಂ ಚಿಂತಿತ ಸ್ಯಾನುಚಿಂತೆಯ. ಸೊ ಮನಸ್ಸು ಶಾಂತವಾಗಬೇಕು ಅಂತ ಹೇಳಿದಾಗ ಕಾಮ್ನೆಸ್ ಆಫ್ ದ ಮೈಂಡ್. ಆಗ ಮನಸ್ಸಿಗೆ ಬೇಕಾಗುವಂತಹ ಶಿಕ್ಷಣವನ್ನು ನಾವು ಕೊಡಬೇಕಾಗತ್ತೆ. ಸೊ ಶಿಕ್ಷಿತಗೊಂಡಂತಹ ಮನಸ್ಸು ಕ್ವಯಟ್ ಆಗಿರುತ್ತೆ, ಕಾಮ್ ಆಗಿರುತ್ತೆ. ಹಾಗೆ ಇಟ್ ಈಸ್ ಪಾಸಿಬಲ್ ನಾವು ಮನಸ್ಸನ್ನು ನಿಲ್ಲಿಸ್ಕೋಬಹುದು, ಮನಸ್ಸು ಅಲೆದಾಡದಂತೆ ಮಾಡ್ಕೋಬಹುದು. ಇಟ್ಸ್ ಆಲ್ ಪಾಸಿಬಲ್ ಓನ್ಲಿ ವೆನ್ ದ ಮೈಂಡ್ ಈಸ್ ಟ್ರೈನ್ಡ್. ಬಟ್ ಮನಸ್ಸು ಅಂತಂದರೆ ತನ್ನ ಸಹಜ ಸ್ವಭಾವವಾದ ಚಂಚಲತೆ, ಆ ಚಂಚಲತೆಯಿಂದ ಅದು ಹೊರಬಂದಾಗ ಮೈಂಡ್ ಕ್ಯಾನ್ ಬಿಕಮ್ ವೆರಿ ಕ್ವಯಟ್. ಸೊ ಮೈಂಡ್ ಈಸ್ ಟು ಬಿ ಟ್ರೈನ್ಡ್ ಆ್ಯಂಡ್ ವಿ ಹ್ಯಾವ್ ಟು ಗೈಡ್ ಆ್ಯಂಡ್ ಎಜುಕೇಟ್ ದಿ ಮೈಂಡ್. ಇದು ನಿರಂತರವಾಗಿ ನಮ್ಮಿಂದ ಆಗ್ತಾನೇ ಇರಬೇಕಾಗಿರುವಂತಹ ಕೆಲಸ. ಸೊ ಮನಸ್ಸನ್ನು ನಿಲ್ಲಿಸ್ಕೋಬೇಕು ಅಂತಂದರೆ ಮನಸ್ಸಿಗೆ ಶಿಕ್ಷಣವನ್ನು ಕೊಡುವಂತಹದ್ದು ಒಂದು ಮಾರ್ಗ. ಆ್ಯಂಡ್ ದೆರ್ ಈಸ್ ಒನ್ ಮೋರ್ ವೇ ಹೌ ಟು ಕ್ವೈಟನ್ ದಿ ಮೈಂಡ್, ಹೌ ಟು ಅಟೈನ್ ದಿ ಸ್ಟಿಲ್ನೆಸ್ ಆಫ್ ದಿ ಮೈಂಡ್. ದೆರ್ ಈಸ್ ಒನ್ ಮೋರ್ ವೇ. ಅದೇನು ಅಂತಂದರೆ, ಅನೇಕ ಲೌಕಿಕ ಅನುಭವಗಳ ನಂತರದಲ್ಲಿ ಮನುಷ್ಯ ಹಿ ರೀಚಸ್ ವಿರಕ್ತ ಭಾವ. ಅನೇಕ ರೀತಿಯ ಲೌಕಿಕದ ಅನುಭವಗಳು ಅಂತ ಹೇಳಿದಾಗ ಮನುಷ್ಯ ಈ ಪ್ರಪಂಚದಲ್ಲಿ ಒಂದೇ ರೀತಿಯ ಅನುಭವಗಳಿಗೆ ಅವನು ಒಳಪಡೋದಿಲ್ಲ. ಇಲ್ಲಿ ದುಃಖ, ನೋವು, ಸಂತೋಷ, ಹೀಗೆ ಒಂದಾದ್ಮೇಲೆ ಒಂದು. ಆದರೆ ಪ್ರತಿ ಅನುಭವಗಳಲ್ಲಿ ಅವನೇನು ಎಕ್ಸ್ಪೆಕ್ಟ್ ಮಾಡ್ತಾನೆ ಅಂತಂದರೆ, ನನಗೆ ಸಂತೋಷ ಮಾತ್ರ ಬೇಕು, ಸುಖದ ಅನುಭವ ಬೇಕು, ನಾನು ಸದಾ ಶಾಂತವಾಗಿರಬೇಕು, ಅದು ಮಾತ್ರವೇ ನನಗೆ ಬೇಕು ಈ ಪ್ರಪಂಚದಿಂದ. ದಟ್ ಈಸ್ ಹಿಸ್ ಎಕ್ಸ್ಪೆಕ್ಟೇಷನ್. ಬಟ್ ಇಟ್ ಈಸ್ ನಾಟ್ ಪಾಸಿಬಲ್ ಇನ್ ದಿ ವರ್ಲ್ಡ್. ಪ್ರಪಂಚ ಅಂತ ಹೇಳಿದಾಗ ಇಟ್ ಈಸ್ ಫುಲ್ ಆಫ್ ದ್ವಂದ್ವಾಸ್. ದೇರ್ ಈಸ್ ಜಾಯ್ಸ್ ಆ್ಯಂಡ್ ಸಾರೋಸ್. ನೋವು, ನಲಿವು, ಸುಖ, ದುಃಖ, ಸಂತೋಷ, ನರಳಾಟ, ಇವೆಲ್ಲ ಇರುವಂತಹದ್ದೇ ಪ್ರಪಂಚ. ಈ ರೀತಿ ಎಲ್ಲ ದ್ವಂದ್ವಗಳು, ಪೇರ್ ಆಫ್ ಆಪೋಸಿಟ್ಸ್ ಅಂತ ಹೇಳ್ತೀವಿ. ಸೊ ಇವೆಲ್ಲ ಇರೋದ್ರಿಂದ ವಿ ಕಾಲ್ ಇಟ್ ಪ್ರಪಂಚ. ಇಲ್ಲಿ ಅನೇಕಗಳು ಈ ರೀತಿ ಒಂದಕ್ಕಿಂತ ಒಂದು ಭಿನ್ನವಾಗಿರುವಂತಹದ್ದನ್ನು ನಾವು ನೋಡ್ತೀವಿ. ಆ ಎಲ್ಲ ಅನುಭವಗಳು ನಮಗೆ ಸಿಗುತ್ತೆ. ಬಿಕಾಸ್ ಪ್ರತಿ ಕ್ಷಣ ಈ ಪ್ರಪಂಚದೊಂದಿಗೆ ನಾವು ನಮ್ಮ ಒಡನಾಟವನ್ನು ಇಟ್ಕೊಂಡಿರ್ತೀವಿ. ಬಿಕಾಸ್ ಇಲ್ಲಿ ಥ್ರೂ ದಟ್ ಒಡನಾಟ ನಾವು ಇಲ್ಲಿ ಬದುಕು ಮಾಡ್ತಾ ಇರ್ತೀವಿ. ಸೊ ಇಲ್ಲಿ ನಾನು ಬದುಕು ಮಾಡ್ತಾ ಇದ್ದೀನಿ, ಐ ಆಮ್ ಲಿವಿಂಗ್ ಹಿಯರ್ ಅಂತಂದಾಗ ಕಂಟಿನ್ಯೂಸ್ ಆಗಿ ಐ ಹ್ಯಾವ್ ಟು ಬಿ ವೆರಿ ಆ್ಯಕ್ಟಿವ್ ಇನ್ ದಿಸ್ ವರ್ಲ್ಡ್. ಏನೋ ಒಂದು ಮಾಡ್ತಾನೆ ಇರ್ತೀನಿ ನಾನು. ಏನೋ ಒಂದು ಮಾಡುವಂತಹದ್ದು ಎಲ್ಲವೂ ಕೂಡ ಅದರಿಂದ ನನಗೇನೋ ಒಂದು ಸಿಗ್ತಾ ಇದೆ. ಸೊ ನನಗೇನೋ ಒಂದು ಬೇಕು ಅಂತಂದಾಗ ನಾನು ಏನೋ ಒಂದನ್ನು ಮಾಡ್ತಾ ಇರ್ತೀನಿ. ಸೊ ಹೀಗೆ ಅನೇಕ ಲೌಕಿಕ ಅನುಭವಗಳ ನಂತರದಲ್ಲಿ ಮನುಷ್ಯನಿಗೆ ಒಂದು ವಿರಕ್ತ ಭಾವ ಉಂಟಾಗುತ್ತೆ. ಸೊ ಹೀಗೆ ಇಲ್ಲಿ ಹಿ ವಿಲ್ ಬಿ ಟಾಸ್ಡ್ ಅಪ್ ಆ್ಯಂಡ್ ಡೌನ್. ಇಲ್ಲಿ ನೋವು, ನಲಿವು ಎಲ್ಲವನ್ನು ಅವನು ಅನುಭವಿಸ್ತಾನೆ. ಇಲ್ಲಿ ಸುಖ ಇದೆ, ದುಃಖ ಇದೆ, ಯಾವುದು ಕೂಡ ಪರ್ಮನೆಂಟ್ ಅಲ್ಲ. ಈ ಕ್ಷಣದಲ್ಲಿ ಸುಖವನ್ನು ಕೊಟ್ಟಂತಹ ಇದೇ ಪ್ರಪಂಚ ಮುಂದಿನ ಮರುಕ್ಷಣದಲ್ಲಿ ದುಃಖವನ್ನು ಕೂಡ ಕೊಡೋದಕ್ಕೆ ಸಾಧ್ಯ ಇದೆ. ದಟ್ ಈಸ್ ಪ್ರಪಂಚ. ದಟ್ ಈಸ್ ದಿ ಪವರ್ ಆಫ್ ದಿಸ್ ಮಾಯಾ ಪ್ರಪಂಚ. ಸೊ ಆಗ ಅವನಿಗೆ ಒಂದು ರೀತಿಯ ವಿರಕ್ತ ಭಾವ ಉಂಟಾಗುತ್ತೆ. ಹಿ ರಿಯಲೈಸಸ್, ಎಸ್, ಸಂಸಾರ ಈಸ್ ನಾಟ್ ಗುಡ್. ಇಲ್ಲಿ ಸಂಸಾರ ಅಂತಂದರೆ ದಿ ಅಟ್ಯಾಚ್ಮೆಂಟ್ಸ್. ಸೊ ಈ ಅಟ್ಯಾಚ್ಮೆಂಟ್ಸ್ ಅಂತ ಏನಿದೆ, ಇಟ್ ಈಸ್ ನಾಟ್ ಗುಡ್. ಸಂಸಾರ ಈಸ್ ನಾಟ್ ಗುಡ್ ಬಿಕಾಸ್ ಇಟ್ ಗಿವ್ಸ್ ಲಾಟ್ ಆಫ್ ಪೇನ್. ಇವುಗಳಿಗೆ ನಾನು ಅಂಟುಕೊಂಡ್ಬಿಟ್ರೆ
ನಿರಂತರವಾಗಿ ನಾನು ದುಃಖವನ್ನು ಅನುಭವಿಸ್ಬೇಕಾಗತ್ತೆ. ಸಾಕು ಸಂಸಾರದ ಜಂಜಾಟ, ಇನ್ನು ನನಗೆ ಬೇಡ. ಸೊ ಈ ರೀತಿ ಅವನಿಗೆ ಅನುಭವ ಆದ ನಂತರದಲ್ಲಿ ಇದೇ ಪ್ರಪಂಚದಲ್ಲಿ ಅವನಿಗೆ ಅನೇಕ ಅನುಭವಿಗಳ ಮಾರ್ಗದರ್ಶನ, ಅವನು ಹಿ ಬಿಕಮ್ಸ್ ಪಕ್ವ, ಹಿ ಗೆಟ್ಸ್ ಪಕ್ವತೆ. ನಿಧಾನವಾಗಿ ಅವನೇನ್ ಮಾಡ್ತಾನೆ, ಒಂದು ಲೌಕಿಕದಿಂದ ಗಳಿಸಿದಂತಹ ಅನುಭವ, ಸಂಸಾರ ಸಾಕು ಅಂತ ಹೇಳುವಂತಹದ್ದು ವಿರಕ್ತ ಭಾವ, ಮತ್ತೊಂದು ಇದೇ ಪ್ರಪಂಚದಲ್ಲಿ ಅನುಭವಿಗಳ ಮಾರ್ಗದರ್ಶನ, ಅದನ್ನು ಕೂಡ ಅವನು ಒಪ್ಕೋತಾನೆ. ಇವೆಲ್ಲ ಅವನ ಸಹಾಯಕ್ಕೆ ಬರುತ್ತೆ. ನಿಧಾನವಾಗಿ ಅವನೇನು ಮಾಡ್ತಾನೆ, ಒಂದು ಕಡೆ ಪ್ರಪಂಚ ಸಂಸಾರ ಬೇಡ ಅಂತ ಡಿಸೈಡ್ ಮಾಡಿರ್ತಾನೆ. ಆ್ಯಂಡ್ ಅಟ್ ದ ಸೇಮ್ ಟೈಮ್ ಆ ಕ್ಷಣದಲ್ಲಿ ಅವನಿಗೆ ಅನೇಕ ಅನುಭವಿಗಳ ಮಾರ್ಗದರ್ಶನ ಕೂಡ ಸಿಕ್ಕಿರುತ್ತೆ. ಸೊ ಇವೆಲ್ಲವನ್ನು ಅವನು ಇಟ್ಕೊಂಡು ಏನು ಮಾಡ್ತಾನೆ, ನಿಧಾನವಾಗಿ ತನ್ನ ಸ್ವರೂಪದ ಚಿಂತನೆಯನ್ನು ಮಾಡ್ತಾನೆ. ಸ್ವರೂಪದ ಚಿಂತನೆ ಅಂತಂದ್ರೆ ಏನು? ನಾನು ಅಂತಂದ್ರೆ ಯಾರು? ಇಲ್ಲಿವರೆಗೆ ನಾನು ಲೌಕಿಕದಲ್ಲಿ ಇದ್ದಾಗ, ಸಂಸಾರದಲ್ಲಿ ಇದ್ದಾಗ ದೇಹವನ್ನು ನಾನು ಅಂತ ನಂಬಿದ್ದೆ. ಈಗ ಅನೇಕ ಅನುಭವಿಗಳ ಮಾರ್ಗದರ್ಶನ ಸಿಕ್ತು. ಪ್ರಪಂಚ, ಸಂಸಾರ, ಅಟ್ಯಾಚ್ಮೆಂಟ್ಸ್ ಯಾವುದು ಬೇಡ, ಇದ್ಯಾವುದು ನನಗೆ ನೆಮ್ಮದಿಯನ್ನು ಕೊಡಲಿಲ್ಲ ಅನ್ನುವಂತಹದ್ದು ಲೌಕಿಕದ ಅನುಭವಗಳಾದ ನಂತರದಲ್ಲಿ ಅನೇಕ ಜ್ಞಾನಿಗಳ ಮಾರ್ಗದರ್ಶನ ನನಗೆ ಸಿಕ್ತು. ಸೊ ಇವರೆಲ್ಲ ಹೇಳೋ ಪ್ರಕಾರ ನಾನು ಅಂತಂದರೆ ದೇಹ ಅಲ್ಲ ಅನ್ನೋದನ್ನು ಹೇಳ್ತಾ ಇದ್ದಾರೆ. ಒಬ್ಬ ಗುರು ಹೇಳಿದ್ದಾನೆ, ವೇದಾಂತ ತಿಳಿಸ್ತಾ ಇದೆ, ಶಾಸ್ತ್ರ ಗ್ರಂಥಗಳು ಹೇಳ್ತಾ ಇದೆ. ಸೊ ಆಗ ಅವನು ಸ್ವರೂಪ ಜ್ಞಾನದ ಬಗ್ಗೆ ಚಿಂತನೆಯನ್ನು ಮಾಡ್ತಾನೆ. ಹಾಗಾದರೆ ನಾನು ಯಾರು? ಸೊ ಇಂತಹ ಒಂದು ಚಿಂತನೆ ಅವನಲ್ಲಿ ಪ್ರಾರಂಭವಾದಾಗ, ಆ್ಯಂಡ್ ಬಿಕಾಸ್ ಆಫ್ ದಿಸ್ ಎಫರ್ಟ್, ಪ್ರಾಕ್ಟೀಸ್, ಸ್ಲೋಲಿ ದ ಮೈಂಡ್ ಬಿಕಮ್ಸ್ ಕ್ವೈಟ್. Slowly the mind becomes quiet because the mind is slowly getting detached from the world and trying to attach to the self, to the Paramatma, to the God. There is no samsara in the attachment to the God. ಸೊ ಮೈಂಡು ನಿಧಾನವಾಗಿ ಕ್ವೈಟ್ ಆಗ್ತಾ ಬರುತ್ತೆ. ಸೊ ಮೊದಲು ನಮ್ಮದೇ ಜೀವನ ಶೈಲಿಯನ್ನು ನಾವು ಅಭ್ಯಾಸ ಮಾಡ್ಕೋಬೇಕಾಗುತ್ತೆ. ಆಗ ನಿಧಾನವಾಗಿ ಇಂದ್ರಿಯಗಳ ಮೇಲೆ ಹತೋಟಿಯನ್ನು ಸಾಧಿಸ್ತೀವಿ. ಸೊ ಪ್ರಪಂಚದ ಈ ಅಟ್ಯಾಚ್ಮೆಂಟ್ಸ್ಗಳು ನನಗೆ ಬೇಡ ಅಂತಂದಾಗ ನಾವು ಇಂದ್ರಿಯಗಳ ಮೇಲೆ ಹತೋಟಿಯನ್ನು ಸಾಧಿಸಬೇಕಾಗುತ್ತೆ. ಇಂದ್ರಿಯಗಳ ಮೇಲೆ ಹತೋಟಿಯನ್ನು ಸಾಧಿಸ್ತಾ ಇರುವಂತಹ ನಮ್ಮ ಪ್ರಯತ್ನದಲ್ಲಿ ಮನಸ್ಸು ಕೂಡ ಒಂದು ಮಟ್ಟಿಗೆ ಶಾಂತವಾಗ್ತಾ ಬರುತ್ತೆ. ಯಾಕೆಂದರೆ ಮನಸ್ಸಿಗೆ ಆ ಇಂದ್ರಿಯಗಳು ಯಾವ ಸಾಮಗ್ರಿಯನ್ನು ಒದಗಿಸ್ತಾ ಇಲ್ಲ. ಇಂದ್ರಿಯಗಳ ಮೇಲೆ ಹತೋಟಿಯನ್ನು ಸಾಧಿಸ್ತೀನಿ ಅಂತಂದಾಗ ಐ ಆಮ್ ನಾಟ್ ಅಲೋಯಿಂಗ್ the indriyas to go to the world. Since they are not going into the world, they are not getting something back from the world. So mind is not getting anything, no samagri to the mind. So the mind is slowly becoming quiet. So ಈ ರೀತಿ ಆದಾಗ ಮನಸ್ಸು ಶಾಂತವಾಗಿದೆ, ಕ್ವೈಟ್ ಆಗಿದೆ, ಮನಸ್ಸಿನಲ್ಲಿ ಚಂಚಲತೆ ಇಲ್ಲ, ಮನಸ್ಸು ಕುಣಿತಾ ಇಲ್ಲ ಅನ್ನುವಂತಹದ್ದು ಗೊತ್ತಾದಾಗ ದ ಮೈಂಡ್ ಹ್ಯಾಸ್ ಟು ಬಿ ಪುಟ್ ಫಾರ್ ಎನ್ಕ್ವೈರಿ. ಮೈಂಡ್ ಹ್ಯಾಸ್ ಟು ಬಿ ಪುಟ್ ಫಾರ್ ಎನ್ಕ್ವೈರಿ ಅಂತಂದ್ರೆ ಏನು? ಮನಸ್ಸಿಗೆ ಒಂದು ಕೆಲಸವನ್ನು ಕೊಡಬೇಕಾಗುತ್ತೆ. ಸೊ ವಿ ಶುಡ್ ಯೂಸ್ ದಿಸ್ ಮೈಂಡ್ ಟು ರಿಫ್ಲೆಕ್ಟ್ ಅಪಾನ್ ದಿ ಆತ್ಮವಿಚಾರ. ಆಗ ಮನಸ್ಸು ಇಟ್ ಬಿಕಮ್ಸ್ ಸ್ಟಿಲ್. ಸೊ ಇದೆಲ್ಲ ಹೇಗೆ ಸಾಧ್ಯ ಅಂತಂದರೆ ದ ಮೈಂಡ್ ಬಿಕಮ್ಸ್ ಸ್ಟಿಲ್ ಓನ್ಲಿ ವೆನ್ ಇಟ್ ಥಿಂಕ್ಸ್ ಆಫ್ ಸಮಥಿಂಗ್
which does not leave behind a result. Wonderful statement and wonderful experience. Mind becomes still only when it thinks of something which does not leave behind a result. For example, when the mind thinks of sleep, then the sleep itself is the end. ಆ ನಿದ್ರೆ ಅನ್ನುವಂತಹದ್ದು ಬಂದಾಗ ನಿದ್ರೆಯಲ್ಲಿ there is no you, there is no I, there is no I thought. ಅಲ್ಲಿ ನಾನು ಅನ್ನುವಂತಹದ್ದೇ ಇಲ್ಲ. That I or you is vanished. It is just bliss, that's all. ನಿದ್ರೆಯಲ್ಲಿ ಏನೊಂದು ಇಲ್ಲ. ಯಾಕೆ ನಿದ್ರೆಯಲ್ಲಿ ಇವೆಲ್ಲ ನಾಶವಾಗಿರುತ್ತೆ? ಬಿಕಾಸ್ ಇಟ್ ಈಸ್ ಟೈರ್ಡ್ ಆಫ್ ಗೆಟಿಂಗ್ ಇನ್ವಾಲ್ವ್ಡ್ ಇನ್ ದಿ ವರ್ಲ್ಡ್. ಸಾಕಾಗೋಗಿರುತ್ತೆ ಮನಸ್ಸಿಗೆ. ಸೊ ಬೆಳಗ್ಗೆಯಿಂದ ಸಂಜೆವರೆಗೆ ಬರೀ ಲೌಕಿಕ ಅಂತ ಹೇಳಿ ಅದು ಬೇಕು, ಇದು ಬೇಕು, ಇಲ್ಲಿಗೆ ಹೋಗಬೇಕು, ಅಲ್ಲಿಗೆ ಹೋಗಬೇಕು ಅಂತ ಹೇಳಿ ಒಂದೇ ಸಮ ಅನೇಕ ಕೆಲಸ ಕಾರ್ಯಗಳಲ್ಲಿ ನಮ್ಮನ್ನು ನಾವು ತೊಡಗಿಸ್ಕೊಳ್ಳುವಂತಹದ್ದು. ಈ ರೀತಿಯಾದಾಗ ಮನಸ್ಸಿಗೂ ಅದು ಶ್ರಮ ಮತ್ತು ದೇಹಕ್ಕೂ ಶ್ರಮ. ವೆನ್ ವಿ ಇನ್ವಾಲ್ವ್ ಅವರ್ ಸೆಲ್ಫ್ಸ್ ಇನ್ ದಿ ವರ್ಲ್ಡ್, ಆಗ ದೇಹಕ್ಕೂ ಆಯಾಸ, ಮನಸ್ಸಿಗೂ ಆಯಾಸ. ಎಷ್ಟರ ಮಟ್ಟಿಗೆ ಈ ಆಯಾಸ ಆಗಿರುತ್ತೆ? ದ ಮೈಂಡ್ ಡಿಕ್ಲೇರ್ಸ್, ಐ ಡೋಂಟ್ ವಾಂಟ್ ಎನಿಥಿಂಗ್. ನನ್ನಿಂದ ಇನ್ನೇನೂ ಸಾಧ್ಯವಿಲ್ಲ. ದಿಸ್ ಡಿಸಿಷನ್ ಈಸ್ ಟೇಕನ್ ಬೈ ದ ಮೈಂಡ್. ಅಂಡ್ ಅಟ್ ದ ಸೇಮ್ ಟೈಮ್ ಐ ವಿಲ್ ನಾಟ್ ಡೂ ಎನಿಥಿಂಗ್ ಅಂತ ಹೇಳಿ ದೇಹ ಕೂಡ ಇಟ್ ವಾಂಟ್ಸ್ ಟು ರೆಸ್ಟ್. ಸೊ ಹೋಗಿ ಅದು ಹಾಸಿಗೆ ಮೇಲೆ ದೇಹವನ್ನು ಚೆಲ್ಲುತ್ತೆ. ನಥಿಂಗ್ ಡೂಯಿಂಗ್, ನಾ ಇನ್ನೇನು ಮಾಡೋದಿಲ್ಲ. ಇನ್ನೊಂದು ಸಣ್ಣ ಕೆಲಸ ಇದೆಯಪ್ಪ, ಜಸ್ಟ್ ಒಂದು 10 ಹೆಜ್ಜೆ ಹಾಕಿದ್ರೆ ಪಕ್ಕದ ಮನೆ ಸಿಗುತ್ತೆ, ಹೋಗಿ ಏನಾದ್ರು ತಗೊಂಬ. ಇಲ್ಲ, ಐ ವಿಲ್ ನಾಟ್ ಗೋ. ದ ಬಾಡಿ ರಿಜೆಕ್ಟ್ಸ್. ಸೊ ಈ ದೇಹ ಮತ್ತು ಮನಸ್ಸಿಗೆ ಆಯಾಸ ಆದಾಗ ಮನಸ್ಸು ಕೂಡ ನನಗೇನು ಬೇಡ ಅಂತ ಹೇಳುತ್ತೆ, ದೇಹ ಕೂಡ ನನಗೇನು ಬೇಡ ಅಂತ ಹೇಳುತ್ತೆ. ಸೊ ಏನು ಬೇಡ ನನಗೆ ಅಂತ ಹೇಳಿದಾಗ ಮನಸ್ಸು ಕ್ವಯಟ್ ಆಗುತ್ತೆ, ದೇಹದಲ್ಲಿ ಚಟುವಟಿಕೆ ಇಲ್ಲ. ಬಿಕಾಸ್ ಆಫ್ ದಿಸ್ ದಿ ಸ್ಲೀಪ್ ಹ್ಯಾಪನ್ಸ್. ಮತ್ತಷ್ಟು ವಿಚಾರ ಇದೆ, ಮುಂದಿನ ಅವಕಾಶದಲ್ಲಿ ಮತ್ತೆ ಮುಂದುವರಿಸೋಣ. ಓಂ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಈ ದಿನದ ಪ್ರವಚನ ಸೇವೆಯನ್ನು ಪರಮಾತ್ಮ ಶ್ರೀಕೃಷ್ಣನ ಪಾದಚರಣಗಳಿಗೆ ಅತ್ಯಂತ ಭಕ್ತಿಯಿಂದ ಶ್ರದ್ಧೆಯಿಂದ ಅರ್ಪಿಸೋಣ. ಶ್ರೀಕೃಷ್ಣಾರ್ಪಣಮಸ್ತು.